ಈಗ 196 ಕೋಟಿ ವರುಷ ಇವತ್ತಿನ ನೆಲಕ್ಕೆ ಆಗಿದೆ. ನಾವು ಏನು ಸಂಭ್ರಮಿಸ್ತಾ ಇಲ್ಲ. ಪಾಪ ಅದಕ್ಕೆ ಜನ್ಮೋತ್ಸವ ಇಲ್ಲ, ಎಂಥದ್ದು ಮಾಡೋದಿಲ್ಲ ನೋಡಿ. ಈ ನೆಲಕ್ಕೆ, ಆ ಪೃಥ್ವಿ ದೇವತೆಗೆ ಎಂಥ ಅದ್ದೂರಿಯಾಗಿದ್ದಾಳೆ ಅವಳು. ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ನೆಲ ಉಂಟು, ಹಾಗೆ ಉಂಟು. ಇನ್ನಷ್ಟೇ ಇದಕ್ಕೆ ಇರುವುದು ಅಷ್ಟೇ ಉಂಟು. 132 ಕೋಟಿ ವರ್ಷ, ಅದಕ್ಕಿನ್ನು ಆಯುಷ್ಯ 136 ಕೋಟಿ. ಇನ್ನು 6 ಜನರದ್ದಂತೂ ಉಂಟೆ 180, ಮತ್ತು ಇವರದ್ದೊಂದು ಚೂರು 10 ವರ್ಷ ಉಂಟು. 10 ಕೋಟಿ 10 ವರ್ಷ 10 ಕೋಟಿ ವರ್ಷ. ಇಷ್ಟು ಕೂಡಿಸಿಕೊಂಡ್ರೆ ಈ ನೆಲ ಮತ್ತೆ ನೆಲ ಕಚ್ಚುತ್ತದೆ, ಇಲ್ಲ ಆಗ್ತದೆ. ಅಲ್ಲಿಗೆ ಬ್ರಹ್ಮನ ಒಂದು ದಿನದ ಹಗಲು ಮುಗೀತದೆ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೆ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಮನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಃ ನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ. ಶ್ರೀ ಗುರುಭ್ಯೋ ನಮಃ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತಿಬಂಧಮೋಕ್ಷಾಃ ಯಸ್ಯಾಪಾಂಗಲವಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷಬಲವತಿ ಅಜಿತಂ ನಮಾಮಿ. ಮಧ್ವಾಚಾರ್ಯರ ಶ್ರೀಸ್ತುತಿಯ ಚಿಂತಕರಿಗೆ ವಂದನೆಗಳು. ಭಗವಂತನ ಪ್ರೇರಣೆಯಂತೆ ಮಹಾಲಕ್ಷ್ಮಿಯ ಎಲ್ಲ ಲೀಲೆಗಳು, ಹಾಗೆಯೇ ಅನುಗ್ರಹ ವಿಶೇಷಗಳು, ಹಾಗೆ ನಡೆಸುವ ಇಡೀ ಬ್ರಹ್ಮಾಂಡ ವ್ಯಾಪಾರ, ಚತುರ್ಮುಖನ, ಶಿವನ, ಶೇಷನ, ಗರುಡನ ಮೂಲಕ ಆಗುವ ದೇವರ ಸೇವೆ, ಅದರ ಬಗ್ಗೆ ಆಚಾರ್ಯರು ಉಲ್ಲೇಖ ಮಾಡುತ್ತಾ ಅಷ್ಟ ಶ್ಲೋಕಗಳಿಂದ 8 ಬಗೆಯಲ್ಲಿ ಮಹಾಲಕ್ಷ್ಮಿಯ ವೈಭವವನ್ನು ತಿಳಿಸಿಕೊಟ್ಟಿದ್ದಾರೆ. ನಾರಾಯಣೀಯ ವೈಭವ ಆದ್ದರಿಂದ ನಾರಾಯಣನ ಅಷ್ಟರೂಪಗಳು ಇಲ್ಲಿ ಹೇಗೆ ಆಯುಧದ ಚಿಂತನೆಗಳಲ್ಲಿ ಪದಗಳ ಪಾರುಪತ್ಯಗಳಲ್ಲಿ ಬಂದಿದೆ ಅಂತ ನೋಡ್ತಾ ಬಂದಿದ್ದೇವೆ. 5ರ ಮಾತು ಬ್ರಹ್ಮದೇವರ ಒಡ್ಡೋಲಗದ ಸೃಷ್ಟಿಯ ವ್ಯಾಪಾರದ ಗೌಚಿ. ಕಳೆದ ಬಾರಿ ಆಯುಧಗಳ ವ್ಯತ್ಯಾಸಗಳಿಗೆಲ್ಲ ಕೆಲವು ವಿಶೇಷ ಮಾಹಿತಿಗಳನ್ನು ಕೊಟ್ಟಿದ್ದೆ. ಈ ಬಾರಿಯೂ ಅದರಲ್ಲಿ ಆಗಿರತಕ್ಕ ಬದಲಾವಣೆಗಳನ್ನು ಗುರುತಿಸುವ ಹೇಗಿದೆ ಅಂತ. ಶೇಷಾಹಿವೈರಿ ಶಿವಶಕ್ರಮನುಪ್ರಧಾನ ಚಿತ್ರೋರು ಕರ್ಮರಚನಂ ಯದಮಾಂಗಲೇಶಮಾಶ್ರಿತ್ಯ ವಿಶ್ವಮಖಿಲಂ ವಿದದಾತಿ ಧಾತ ಅಂತ ಇಡೀ ಜಗತ್ತನ್ನು ವೈಭವದಲ್ಲಿ ನಡೆಸಿಕೊಡುವ ಚತುರ್ಮುಖನ ಗೌಜಿ ಅದು ರಮೆಯಿಂದ ನಡೆದಿದೆ ಅಂತ. ರಮೆಯೂ ಭಗವಂತನಿಗೆ ಅಧೀನಳು ಅಂತ ಹೇಳ್ತಾರೆ ಆಚಾರ್ಯರು. ಹೀಗೆ ಚಿಂತನೆ ಮಾಡಿ ಅಂತ. ಶೇಷ ಸಂಪತ್ತಿನ ಒಡೆಯ, ನಿನ್ನೆ ನೋಡಿದ್ದೇವೆ ನಾವು. ಸಾಮಾನ್ಯವೇ ಅವರಿಗೆ ಸಂಬಂಧಪಟ್ಟಂಥ ಕೆಲವು ಸಂಪತ್ತುಗಳುಂಟು. ಎಲ್ಲರೂ ಹಾಗೆಯೇ, ಒಳಿತಿನ ದೇವತೆಗಳೇ ಎಲ್ಲರೂ. ಅದೇನು ಒಳಿತು ಎನ್ನುವುದು ನಾವು ಕೇಳಬೇಕಾದ್ದು ಅಷ್ಟೆ. ಹಾಗಾಗಿ ಸಂಪತ್ತು ಅಂದರೆ ಭೌತ ಸಂಪತ್ತನ್ನು ಮಾತ್ರ ಇಟ್ಟುಕೊಂಡ್ರೆ ಶೇಷ ಸಣ್ಣನಾಗ್ತಾನೆ. ಇನ್ನು ವಾಂಗ್ಮಯ ಸಂಪತ್ತು ಇಟ್ಟುಕೊಂಡ್ರೆ ಸ್ವಲ್ಪ ಎತ್ತರದಲ್ಲಿ ಬರ್ತಾನೆ. ಯೌಗಿಕವಾದ ಸಂಪತ್ತು ಕೇಳಿದರೆ ಶೇಷ ತಾನು ಹೌದು ಅಂತಾನೆ, ಕುಂಡಲಿನಿಯ ಒಡೆಯನಾಗಲಿಕ್ಕೆ ಹೋಗಿ. ಹಾಗಾಗಿ ಅನೇಕ ರೀತಿಯಿಂದ ಆರೋಗ್ಯ, ಮಕ್ಕಳೇ ದೊಡ್ಡ ಭಾಗ್ಯ ಆಗಿದ್ರೆ ಸಂಪತ್ತಾದರೆ ಅದಕ್ಕೂ ಸೈ ಅಂತಾನೆ. ಹಾಗಾಗಿ ಎಷ್ಟು ಮುಖದಿಂದ ಶೇಷನ ಆರಾಧನೆ ಮಾಡಲಿಕ್ಕೆ ಬರ್ತದೆ ಅನ್ನೋದು ನೋಡಬೇಕಾದ. ಅದರಿಂದ ದೊಡ್ಡ ನಿಧಿಯಾಗಿ, ಸಂಪತ್ತಾಗಿ, ಶಂಖದ ಪ್ರತಿನಿಧಿಯಾಗಿ ಶೇಷ ಇದ್ದಾನೆ. ಸುಖವನ್ನು ನೀಡ್ತಾನೆ ಅಂತ, ಕೊಡ್ತಾನೆ ಅನ್ನುವ ಅರ್ಥದಲ್ಲೇ ಶಂಖ ಇರುವುದು. ಹಾಗೆ ಸಂಪತ್ತು ದೊಡ್ಡ ಸುಖ ಅಂತ ಜನರಿಗೆ ಯೋಚನೆ.
ಬಾಹ್ಯ ಸಂಪತ್ತಿಗಿಂತ ಆಂತರ ಸಂಪತ್ತು ನಿಜವಾದ ದೊಡ್ಡ ಸುಖದಾಯಕವಾದ ಸೊತ್ತು, ಆರೋಗ್ಯವೂ ಆಗಿ. ಇವತ್ತಿನವರೆಗಿನ ದೊಡ್ಡ ನೋವು ಕೊರೋನಾ ಎನ್ನುವುದು ಅದೊಂದು ರೀತಿಯ ಬ್ಯಾಕ್ಟೀರಿಯಾ ಆಗಲಿ, ಅಣುಜೀವಿ ಆಗಲಿ, ಅದು ಶೇಷನ ಸರೀಸೃಪನ ಸಂತಾನಕ್ಕೆ ಬರುವಂಥದ್ದು. ಹಾಗೆ ಅದನ್ನು ನಿವೃತ್ತಿಗೊಳಿಸುವಲ್ಲಿ ಅವನ ಪಾತ್ರ ಇದೆ, ಚಿಂತನೆ ಇದೆ. ಇದು ದೊಡ್ಡ ಸಂಪತ್ತಲ್ವ. 16 ಲಕ್ಷ ಉಳಿಯುವುದು ಒಂದು ದೊಡ್ಡ ಸಂಪತ್ತಲ್ವ. ಇಲ್ಲಾದರೆ ರೋಗಕ್ಕಾಗಿ ಅತ್ತ ಸಾಯುವುದಿಲ್ಲ, ಇತ್ತ ನಾವು ಸಾಯುವುದಿಲ್ಲ. ಒಂದು ರೋಗ ಸಾಯಬೇಕು, ಒಂದು ರೋಗಿ ಸಾಯಬೇಕು, ಎರಡು ಸಾಯದಿದ್ದರೆ ನನಗತ್ತೆ ದುಡ್ಡು ಸಾಯ್ತದೆ. ಹಾಗಾಗಿ ಶೇಷ ಅಂದರೆ ನಾನು ಹೇಳಿದೆ ಎಷ್ಟು ನಮೂನೆಯಲ್ಲಿ ನೋಡಲಿಕ್ಕೆ ಬರ್ತದೆ ಅಂತ. ಬಹಳ ದೊಡ್ಡ ಮಟ್ಟಿನ ನಿಧಿದೇವತೆಯಾಗಿ ಶೇಷ. ಅಹಿವೈರಿ ಅವನು ಅಭಯಹಸ್ತ, ದದಾನಃ ಕುಂಭಂ ಅಭಯಂ ಅಂತೇಳಿ ಭಗವಂತನಿಂದಾಗಿ ಅಭಯದ ವರದಾನ ಅವನಿಗೈಗೂ ಸಿಕ್ಕಿದೆ. ದೇವರು ಯಾವತ್ತೂ ಕೈಮೇಲೆ ಮಾಡಿರುವುದರಿಂದ ಗರುಡನು ಕೈಮೇಲೆ ಮಾಡಿಯೇ ಇರ್ತಾನೆ. ಯಾಕೆ? ಮಾಲಿಕ್ ಹೇಗಿದ್ದಾನೋ ಹಾಗೆ ಚಾಲಕ್. ಅದ್ಭುತವಾದಂಥ ವ್ಯವಸ್ಥೆ, ಯಾವುದಕ್ಕೂ ಭಯ ಇರದಂತೆ ಮಾಡುವ ಎಲ್ಲದರ ಭಯ ನಮಗೆ ಬೀರುವುದೇ. ನಾನು ಹೇಳಿದಲ್ಲ ಸರೀಸೃಪದ ಭಯ, ಅದು ನಿವೃತ್ತಿಗೆ ಅಮೃತ ಕಲಶಿಟ್ಕೊಂಡವ ಗರುಡ ಇದ್ದಾನೆ. ರೋಗ ಹೋಗಲಿ ಅಂತ ಕೇಳಿಕೊಳ್ಳುವ ರೋಗಾಧೀಶನನ್ನು ಮಾತಾಡಿಸುವ ಹಾಗೆ ರೋಗ ಹೋಗಲಿ ಅಂತ ಹೇಳುವಂಥದ್ದು ಔಷಧಾಧೀಶನಲ್ಲಿಯೂ ಮಾತಾಡಲಿಕ್ಕುಂಟು. ನಾವು ಅದರಿಂದ ಶೇಷನಲ್ಲಿಯೂ ಮಾತಾಡಿಸ್ಲಿಕ್ಕುಂಟು, ಗರುಡನಲ್ಲಿಯೂ ಮಾತಾಡಲಿಕ್ಕುಂಟು. ಇವತ್ತು ಇದು ಎರಡೇ ತತ್ವಗಳು ನಮಗೆ ಸರಿಯಾಗಿ ಗೊತ್ತಿಲ್ಲ. ಪಕ್ಷಿ ಸಮೀಕ್ಷೆ ಮತ್ತು ನಾಗ ಸಮೀಕ್ಷೆ ಇದೆರಡು ತೊಂದರೆಯಲ್ಲಿ ಬಿದ್ದದ್ದು ಸಂಗತಿ. ಅಂದರೆ 16 ಕವಲುಗಳು, 16 ಮುಖಗಳು, 16 ಯೋಚನೆಗಳು. ಕೊನೆಗೂ ನಮಗೆ ಸರಿಯಾಗಿ ಕೊಕ್ಕು ಮತ್ತೆ ಮೂಗು ಪ್ರತ್ಯೇಕಿರುವ ಗರುಡನ್ನು ಸಿಗ್ತಾ ಇಲ್ಲ. ನನಗಂತೂ ಸಿಕ್ಕಿದೆ, ಒಂದು ನೋಡಿದ್ದೆ ನಾನು ಟಿವಿಲಿ. ಪ್ರತಿಮಾ ಮಾಧ್ಯಮದಲ್ಲಿ ಅದನ್ನು ಹುಡುಕುವುದಂದರೆ ಭಾರಿ ಕಷ್ಟ. ಅದೇ ಮನ್ವಂತರ ಹಳೆಯ ಗಂಟಾಮಣಿ ಒಂದು ಹೊರಗೆ ಬಂದಿತ್ತು, ಮೊದಲು ಹುಡುಕಿದೆ ನಾನು ಅದನ್ನು. ಅದಿರಲಿ, ಬರ್ತಾ ಇರುತ್ತೆ. ಅದರ ಬಗ್ಗೆ ಅನೇಕ ರೀತಿಯ ಸಂಶೋಧನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಅವರು. ಕೋಟ್ಯಂತರ ವರ್ಷ, 30 ಕೋಟಿ ವರ್ಷದ ಹಳೆಯ ಸೊತ್ತು ಅಂತ ಅದನ್ನು ಪರೀಕ್ಷೆಗೈದು ತೋರಿಸಿದ್ದಾರೆ, ಅನೇಕ ರೀತಿಯ ಪರೀಕ್ಷೆಗೈದು. ಆದರೆ ಅದರ ಆರ್ಟಲ್ಲಿ ಅಷ್ಟೇನು ನನಗೆಂದು ಸೊಗಸು ಕಂಡಿಲ್ಲ. ಇದೆ, ಏನೋ ಒಂಥರ ಇದೆ, ಕೊಕ್ಕು ಅಂತೂ ಇದೆ. ಆದರೆ ಮೂಗು ತಪ್ಪಿಸಿ ಉಂಟೋ ಬಾಯಿ ತಪ್ಪಿಸಿ ಉಂಟೋ ಅರ್ಥ ಆಗ್ತಾ ಇಲ್ಲ ಚಿತ್ರದಲ್ಲಿ. ಅಂದು ಹಿಡಿದು ನೋಡಬೇಕೇನೋ ಗೊತ್ತಿಲ್ಲ. ಅಂದರೆ ಯಾವ ರೀತಿಯ ಲೋಹದಲ್ಲಿ ಅದರ ತಯಾರಿ ಆಗಿದೆ ಎನ್ನುವುದೇ ಲೋಹಜ್ಞರಿಗೆ ಗೊತ್ತಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಉಂಟು ಹೇಳ್ತಾರೆ ಅದನ್ನು. ಇವತ್ತಿನ ಯಾವುದೇ ತಂತ್ರಕ್ಕೆ ಬಗ್ಗದ ಆಗಿದ್ರೆ ತಯಾರಿ ಆಗಿದೆ, ಆದರೆ ಆ ಕಾಲದಲ್ಲಿ ಆಗಿತ್ತು ಅಂತವರು ಯೋಚನೆ ಮಾಡ್ತಾರೆ. ಅದು ಸರಿಯೇ. ಪಾಂಡವರ ಕಾಲದಲ್ಲಿಯೇ ನಾವು ಯುದ್ಧಕ್ಕಿನ್ನು ಬರಬೇಕು, ಒಂದು ಸರ್ತಿ ನಿಲ್ಲಿಸಿದ್ದೇವೆ ಶಾಂತಿ ಅಂತೇಳಿ. ಅಂತೂ ಯುದ್ಧದ ತಂತ್ರದಲ್ಲಿ ಬರುವ ಬಾಣಗಳು, ಆಯುಧಗಳು ಎಲ್ಲ ನೋಡಿಕೊಂಡ್ರೆ ಅದರ ತಯಾರಿ ಯಂತ್ರ ಸರ್ವಸ್ವ ಇದೆ. ಮತ್ತು ಆಯುಧದ ವಿಷಯಗಳ ಬಗ್ಗೆಯೂ ಮಾತಾಡಿದ ಸಂಹಿತೆಗಳಿವೆ. ಬಹಳಷ್ಟು ರೀತಿಯಿಂದ ತಯಾರಿ ಮಾಡೋದು ಹೇಳಿಕೊಡ್ತಾರೆ. ಹೇಗೆ ಅಂತ 100 ಬಗೆಯ ಆಯುಧಗಳ ಹೆಸರೇ ನಮಗೆ ಅರ್ಥ ಆಗುವುದಿಲ್ಲ, ತಯಾರಿಕೆ ಹೇಳಿಕೊಡ್ತಾರೆ. ಹಾಗಾಗಿ ಸ್ವರ್ಣಪುಂಕೈಹಿ ಅಯೋಮುಖೈಹಿ ಹೇಳುವಂಥದ್ದು. ಕಬ್ಬಿಣದ ಹಿಡಿ, ಬಂಗಾರದ ಕೊಡಿ ಹೇಗಿರುತ್ತದೆ ಅದು? ಕಬ್ಬಿಣಕ್ಕೆ ಚಿನ್ನವನ್ನು ಜೋಡಿಸುವ ವಿಧಾನ ಏನು? ಸಿಕ್ಕಿಸಿದ್ದಲ್ಲ, ವೆಲ್ಡಿಂಗ್ ಆಗಬೇಕು. ಈ ನಮೂನೆದ್ದೆಲ್ಲ ತಯಾರು ಮಾಡ್ತಿದ್ರು. ಇಂಥದ್ದೆಲ್ಲ ಇತ್ತು ಅಲ್ಲಿ. ಆನೆಗಳ ಅಂಬಾರಿಗಳಾಗಲಿ, ರಥದ ಕುಸಿರಿಗಳಾಗಲಿ, ಇವೆಲ್ಲ ಅರ್ಥ ಆಗುವಂಥದ್ದೇ ಅಲ್ಲ ಸಂಗತಿಗಳಿದ್ದರೆ. ಆಯುಧಗಳೆಲ್ಲ ಈ ನಮೂನೆ ಮಾಡಿದರೆ. ಭೀಮಸೇನನ ಡಾಲು, ಅದರಲ್ಲಿ ಸಾವಿರಾರು ಮೌಲ್ಯಯುತವಾದಂತಹ ಚಿನ್ನದ ಕೆತ್ತನೆಗಳಂತೆ, ವಜ್ರದ ಕಚ್ಚನೆಗಳಂತೆ, ಇವೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ನೋಡುವಾಗ. ಕತ್ತಿ ಉಪಯೋಗಿಸಿ ಕಡಿಮೆ ಅವನು, ಗದೆಯ ಪ್ರಧಾನ. ಆದರೆ ಸೊತ್ತುಗಳಿಟ್ಟುಕೊಂಡಾಗ ಎಲ್ಲ ಆಯುಧಗಳು ಎಲ್ಲರ ಕೈಯಲ್ಲಿ ಇತ್ತು. ಹೀಗೆ ಈ ಹತ್ತಿರದ ಕಾಲದಲ್ಲೇ ಆದದ್ದನ್ನೇ ನಮಗೆ ಇವತ್ತು ಗುರುತಿಸಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ತಯಾರು ಮಾಡೋದು ಹೇಗೆ ಗೊತ್ತಿಲ್ಲ. ನಾನೇ ಅನೇಕ ಸೂತ್ರಗಳನ್ನು ಕೊಟ್ಟಿದ್ದೆ ಲೋಹಶಾಸ್ತ್ರದ್ದು ಸಂಹಿತೆಗಳಲ್ಲಿ ಬರುವಂತೆ ಅಂತ. ಅದನ್ನು ಗೋಲ್ಡ್ ಸ್ಮಿತ್ನವರಿಗೆ ಕೊಟ್ಟರು, ಅವ್ರಿಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಾರೆ. ಅವರು ಪ್ರಯತ್ನ ಪಟ್ಟಾಯಿತು, ಸುಮಾರು ಸರ್ತಿ ನೋಡೇ ಆಯಿತು, ಎಲ್ಲ ಕಡೆ ಕಳಿಸಿ ಆಯಿತು ಅಂದವ. 4-6 ವರ್ಷದಿಂದ ಪ್ರಯತ್ನ ಪಟ್ಟರು ಆಗಲಿಲ್ಲ ಅದು ಮಾಡಲಿಕ್ಕೆ. ನೀವು ಹೇಳಿದ ರೀತಿಯಲ್ಲಿ ಬರ್ತಾ ಇಲ್ಲ ಅಂದ. ಏನೋ ಆಗತ್ತೆ, ಹಾಳಾಗಿ ಹೋಗುತ್ತೆ, ಸರಿ ಇಲ್ಲ. ಆ ಕಾಂಬಿನೇಷನ್ಸ್ಗಳು, ಆ ಪರಿಮಾಣಗಳಲ್ಲಿ ಅವುಗಳ ಜೋಡಣೆ ಇವತ್ತು ನಮಗೆ ಸಿಗ್ತಾ ಇಲ್ಲ. ಶಾಸ್ತ್ರದಲ್ಲಿ ಹೇಳಿದಂಗೆ ನಡೆಸಲಿಕ್ಕೆ ನಮ್ಗೆ ಬರ್ತಾ ಇಲ್ಲ ಇವತ್ತಿನವರಿಗೆ. ಇವತ್ತಿನ ಮಂತ್ರವೇ ಬೇರೆ ಆಗಿದೆ. ಹಾಗಿಂತ ಅದ್ದೂರಿಯಾದಂಥ ರಚನೆಯ ಬಗ್ಗೆ ಇಲ್ಲಿ
ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಬ್ರಹ್ಮನಲ್ಲಿತ್ತು ಒಂದು ಚಿತ್ರೋರು ಕರ್ಮ ರಚನಂ ಅನ್ನೋದೇ ಒಂದು ವೈಚಿತ್ರ್ಯ. ಇಡೀ ಜಗತ್ತನ್ನು ಕೆತ್ತಿದ ವ್ಯಕ್ತಿ ಚತುರ್ಮುಖ ಎಷ್ಟು ದೊಡ್ಡವನಲ್ಲ ಅಂತಾರೆ, ಎಷ್ಟು ಬಗೆಯಿಂದ ಮಾಡಿದ್ದಾನೆ ಅಂತ. ಹಾಗೆ ಗರುಡ ನಮಗೆ ಅಭಯದ ಪ್ರತಿನಿಧಿ ಆದರೆ, ಇನ್ನು ಶಿವ ಇನ್ನು ನೋಡಿದ್ದೆ ಅವನು ಚಕ್ರ ಸಂಹಾರದ ದೇವತೆ ಅಂತ. ಮತ್ತು ಶಕ್ರ ಅವನನ್ನು ನೋಡಿಯಾಗಿದೆ, ವರಪ್ರದ ಅಂತ, ಸಂಪತ್ತಿನ ಅಧಿದೇವತೆ ಆದ್ದರಿಂದ ವರವನ್ನು ಕೊಡುವವ ಅಂತ. ಹೀಗೆ 4 ಜನ ಇವರೇ ಪ್ರಧಾನರು ಅಂತ. ಸುಮಾರು ಅರ್ಥ ಹೇಳುವಲ್ಲಿ ಹೇಳಿದ್ದೇನೆ, ಮನುಪ್ರಧಾನರು ಅಂದರೆ ಚಿಂತನ ಪ್ರಧಾನರು ಅಂತೇಳಿ, ಪ್ರಧಾನರು ಅಂತ ಮಂತ್ರ ಜಪ ಮಾಡುವವರು ಅಂತ, ಮನನಕ್ಕೆ ದೇವತೆಗಳಾಗಿ ಬರುವವರು. ಬಾಗಿಲಲ್ಲಿ ಇಂದ್ರನಿಂದ ಹಿಡಿದು ಶೇಷನವರೆಗೆ ಈ ಅರ್ಥಗಳನ್ನು ಕೊಟ್ಟಿದ್ದೇನೆ. ಮನುವನ್ನು ಇಟ್ಟುಕೊಂಡಿದ್ದೇನೆ, ಮತ್ತೆ ಇಟ್ಟುಕೊಳ್ಳುವ. ಈ ಲೋಕದ ಮೇಲೆ ಕೆಲಸ ಮಾಡುವಲ್ಲಿ ತುಂಬ ಮನುಗಳಿದ್ದಾರೆ. ಪ್ರಧಾನ ಮನುಗಳು ಅಂದರೆ ಸುಮಾರು ಜನ ಬರ್ತಾರೆ. ಸ್ವಯಂಭುವ, ಸಾರೋಚಿಷ, ಉತ್ತಮ, ರೈವತ್ತ, ಅದು ಮೊದಲಿನವರೆಲ್ಲ ದೊಡ್ಡವರು ಅಂತ. ಅದರಲ್ಲಿ ತಾಪಸನನ್ನು ಬಿಡ್ತೇನೆ, ಹಾಗೆ ನಾನು ದೇವರೇ. ಆದ್ದರಿಂದ 14 ಮನೆಗಳಲ್ಲಿ ಒಬ್ಬ ದೇವರೇ. ನೋಡಿ ದೇವರನ್ನ ಕತೆ ನೋಡಿ, ಮನುಗಳಲ್ಲಿ ತಾನು ನಿಂತು ತಾನೊಬ್ಬ ಮನುವೇ ಆಗಿ, ಅದರಿಂದ ಮನವೇ ಸ್ವಾಹ ಮನುಭ್ಯ ಸ್ವಾಹ ಎಲ್ಲ ಅಂದರೆ ದೇವರಿಗೆ ಹೆಚ್ಚು ಸಿಗುವ ಹಾಗೆ ನಾನಿದ್ದೇನೆ ಅಂತ, ನನಗೆ ಕೊಟ್ಟೆ ಎಲ್ಲರಿಗೆ ಅಂತ. ಎಲ್ಲ ಆದಿತ್ಯಭ್ಯ ಸ್ವಾಹ ಅಂದರೆ ಒಬ್ಬ ಆದಿತ್ಯವನೇ ಕೂತಿರ್ತಾನೆ. ಹೀಗೆ ಭಗವಂತ ಎಲ್ಲದರಲ್ಲಿ ಪ್ರಧಾನನಾಗಿ ಸಿಗ್ತಾನೆ, ನಮಗೆ ಅನುಕೂಲಕ್ಕೆ ಬರ್ತಾನೆ. ಕತೆ ಹೇಳುವಾಗ ಬ್ರಾಹ್ಮಣಕಾರರು ಹೇಳುತ್ತಾರೆ, ಬ್ರಾಹ್ಮಣಕಾರರು ಮತ್ತೆ ಉಪನಿಷತ್ತಿನ ಹಿಂದೆ ಒಟ್ಟು ಚಿಂತನೆಯಲ್ಲಿ ಸಂಹಿತೆ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ತು ಅಂತ ವೇದದ ಮುಖಗಳು. ಬ್ರಾಹ್ಮಣಕಾರ ಹೇಳುತ್ತಾನೆ ಭಾಳ ಚೆಂದಾಗಿ, ಕಾಟಕಗಳಲ್ಲೇ ಯಜುರ್ವೇದಗಳಲ್ಲಿ, ಇಂದ್ರ ಪ್ರಜಾಕಾಮನಾಗಿ ಯಜ್ಞ ಆರಂಭ ಮಾಡಿದ, ಅಸುರರು ಗಲಾಟೆ ಮಾಡಿದರು. ಅದು ಯಾವತ್ತಾಗಿ ದೇವರ ಪೂಜೆ ಮಾಡುವಾಗ ಹೆಚ್ಚಿನವರೆಲ್ಲ ಗಲಾಟೆ ಮಾಡ್ತಾರೆ. ಇಲ್ಲಾದರೆ ನಾವೇ ಮಾಡಿಸ್ತೇವೆ ಬಡೀರಿ ಅಂತೇಳಿ, ಚಂಡೆಯೋ ಮತ್ತೊಂದು ಕೊಟ್ಟು ಇರಲಿ ಅಂತ. ಈ ಗಲಾಟೆ ಮಾಡುವಾಗ ಅವನಿಗೆ ಕಿರಿಕಿರಿಯಾಗಿ ರಕ್ಷಣೆಗೋಸ್ಕರ ದೇವತೆಗಳನ್ನು ಕರೆದ. ವಿಷಯ ದೇವತೆಗಳು ರಕ್ಷಣೆಯಲ್ಲಿ ನಿಂತು ಯಜ್ಞವನ್ನು ಸಾಂಗಗೊಳಿಸಿದರು. ಕೊನೆ ಖುಷಿಯಾಗಿ ಹೇಳಿದ, ನಿಮಗೆ ನಮ್ಮೊಟ್ಟಿಗೆ ಪೂಜೆ ಇರ್ತದೆ, ನಿಮ್ಮನ್ನು ಆ ಅಸುರರ ಪಾಳೆಯದಿಂದ ನಮ್ಮ ರಕ್ಷಿಸಿದ್ದಕ್ಕೆ ನಿಮಗೊಂದು ಪ್ರತ್ಯೇಕ ಪೂಜೆ ವ್ಯವಸ್ಥೆ ಅಂತ ಶ್ರಾದ್ದ ಕರ್ಮದಲ್ಲಿ ವಿಷಯ ದೇವತೆಗಳನ್ನು ಕರೆದು. ಇವತ್ತು ಯಾರಿಗೂ ಗುಟ್ಟು ಗೊತ್ತಿಲ್ಲ, ದೇವತೆಗಳನ್ನ ಯಾಕೆ ಕರೀತಾರೆ ಶ್ರಾದ್ದಕ್ಕೆ? ಪಿತೃಗಳಿಗೆ ಮಾತ್ರ ಹಾಕಿದ್ರೆ ಆಯ್ತಲ್ಲ, ಈಚೆ ಬದಿಯಲ್ಲಿ ಮೋರೆ ಹಾಕಿ ಊಟ ಮಾಡಲಿಕ್ಕೆ ಮತ್ತಿಬ್ಬರನ್ನು ಕರೀದೇನು ಒಂದು. ಅದರ ಮೂಲ ಸ್ರೋತಸ್ಸು ಅಲ್ಲಿದೆ. ಅದಕ್ಕೆ ನಾನು ಇಂದ್ರ ತುಂಬ ಕೆಲಸ ಮಾಡಿದ್ದಾನೆ, ಇದೊಂದು ಮುಖ. ಹಾಗೆ ಮನುಗಳು ಸುಮಾರಿದ್ದಾರೆ ನಮಗೆ. ಅದರಲ್ಲಿ ಭಗವಂತ ಕೂತು ಉಳಿದವರಿಗೆ ಮಾರ್ಗದರ್ಶನ ಮಾಡಿದವ. ಈ ಮನು ಹುಟ್ಟಲಿಕ್ಕೆ ಒಂದು ಗೌಜಿತ್ತು, ಚಿತ್ರೋರು ಕರ್ಮ ರಚನಂ, ಚತುರ್ಮುಖನ ಆಟ ಆಯಿತು. ಸುಮಾರು ಜನ ಈ ಚಿತ್ರೋರು ಕರ್ಮ ರಚನಂ ಬೇಕು ನಮಗೆ. ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದೇನು ಅಂತ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿದ. ಮರೀಚಿ ಬಂದ, ಖಾಲಿ ಯೋಚನೆ ಮಾಡಿ ಬಂದದ್ದು. ಮತ್ತೆ ಕಣ್ಣಿನಲ್ಲಿ ಅತ್ರೆಯನ್ನು ತಂದ, ಒಬ್ಬರದರ್ಥ ಮುಖದಿಂದ ಅಂಗಿರಸನ ತಂದ, ಮತ್ತೆ ಕಿವಿಯಿಂದ ಮತ್ತೆ ಬಂತು ಪುಲಸ್ತ್ಯ, ನಾಭಿಯಿಂದ ಬಂದ ಪುಲಹ, ಕೈಯಿಂದ ಬಂದ ಕ್ರತು, ಚರ್ಮದಿಂದ ಈಗ ಎಳೆದದ್ದು ಭೃಗುಟ್ಟಿದ್ದಾನೆ, ಮೂಗಿನಿಂದ ವಶಿಷ್ಠ ಅಂತಂದ, ಹೀಗೆ ತೊಡೆ ತಟ್ಟಿದ ನಾರದರು ಬಂದಿದ್ದಾರೆ ನೋಡಿ. ಒಬ್ಬರು ಅಂತಂದ ರೀತಿ ಅವನು ಉರು ಚಿತ್ರೋರು ಕರ್ಮ ರಚನೆ ಎಲ್ಲ ಪರ್ಫೆಕ್ಟೇ. ಈ ರೀತಿಯಾಗಿ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ್ದ. ನಾನು ಹೇಳಿದ್ದೆ, ಬೆನ್ನಿನಿಂದ ತಂದಿದ್ದಾನೆ ಅಧರ್ಮನನ್ನೊಂದು, ನೆರಳಿನಿಂದ ತಂದಿದ್ದಾನೆ ಕರ್ದವನನ್ನು. ಎಲ್ಲಿ ಸಾಧ್ಯ ಉಂಟು ನಮಗೆಲ್ಲ? ಇದು ಬ್ರಹ್ಮ ಸೃಷ್ಟಿ ಇಂದ್ರಿಗೆ ಎಲ್ಲ ಸರಿಯೇ ಇದೆ, ಏನು ಅರ್ಧಂಬರ್ಧ ಅಲ್ಲ. ಇಷ್ಟೆಲ್ಲ ಮಾಡಿದ. ಮತ್ತೆ ಮಕ್ಕಳನ್ನು ಸನಕಾದಿಗಳನ್ನು ತಂದ, ಅವರು ಮುಂದುವರಿಸಲಿಲ್ಲ, ಸಿಟ್ಟು ಬಂತು ಅಂತ ರುದ್ರನನ್ನೇ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಆತನದ್ದು ಸೃಷ್ಟಿ ಚೆನ್ನಾಗೇ ಆಗಲಿಲ್ಲ. ಅವನು ಅತ್ತ ಸರಿ 16 ಕಡೆಯಲ್ಲಿ ರುದ್ರದೇವರ ಹತ್ತದ್ದುಂಟು ಮಾತುಗಳು, ಪಕ್ಕೇನು ಬಿಟ್ಕೊಡ್ಲಿಕ್ಕಿಲ್ಲ. ಎದರೋದೀತ ರುದ್ರಸ್ಯ ರುದ್ರತ್ವಂ ಅಂತ ವೇದವೇ ಗಟ್ಟಿ ಹೇಳ್ತದೆ. ಬಂದ ತಕ್ಷಣ ಬೊಬ್ಬೆ ಹಾಕಿದ್ದಾನೆ. ಬಾಯಿ ಮುಚ್ಚು ಅಂತೇಳಿ ಎಂತಾವೆ, ನನಗೆ ಹೆಸರು ಹೇಳಿಯ ಅಲ್ಲ, ಬಂದ ತಕ್ಷಣ ನಾಮಕರಣ ಮಾಡಲಿಕ್ಕೆ ಆಗ್ತದೆ. ಆಯ್ತು, ಬೊಬ್ಬೆ ಹಾಕಿದ್ರಿಂದ ನಿನಗೆ ರುದ್ರ ಅಂತ ಹೆಸರು, ರೋದನ ಮಾಡಿದ್ದಕ್ಕೆ. ಆಯ್ತಾ? ನೀನು ಅಳುವುದಷ್ಟೇ ಅಲ್ಲ, ಇನ್ನು ನಿನ್ನ ಪಾಳಯದಲ್ಲಿ ಬಂದವರನ್ನೆಲ್ಲ ನೀನು ಅಳಿಸ್ತೀಯ. ಸಾಯುವಾಗ ಎಲ್ಲರೂ ಅಳ್ತಾರಲ್ಲ ಹಾಗೆ. ಇದು ರೋದೀತು ಸಂಹಾರಕಾರಕನಾದ್ರಿಂದ, ರೋದಯತೀತಿ ರುದ್ರ ಅಂತ. ಮತ್ತೆ ರುಜಂದ್ರಾವಯತಿ, ರೋಗ ದೂರವೂ ಮಾಡ್ತೀನಿ ನೀನಲ್ಲ. ಕೊನೆಗೆ ಅವನಿಗೆ ಒಂದು 11 ಹೆಸರು ಕೊಟ್ಟು, ಒಂದು ಸಾಲದ ಇನ್ನೊಂದು ಹೆಸರು ಹೇಳು, ಆಯ್ತು ಮಾರೇ. ಹೀಗೆ 11 ಹೆಸರು ಕೊಟ್ಟು, 11 ರೂಪ ಕೊಟ್ಟು, 11 ಹುಡುಗಿಯರನ್ನು ಕೊಟ್ಟು ಅವನಿಗೆ ಸಂತಾನ ಮಾಡು ಅಂತ ಹೇಳಿಕೊಂಡು ಗೌಜಿ ಸಂತಾನ ಮಾಡಿದ್ದಾನವ. ಬ್ರಹ್ಮದೇವರು ಹೇಳಿದ್ದಕ್ಕೆ ಎಲ್ಲ ಶಾಶ್ವತಗಳೇ. ಕೇಳಿದ್ದೆಲ್ಲ ಸಾಯ್ತಾವೋ, ಯಾಕೆ ಸಾಯಬೇಕು ಅಂದ. ಅದು ಆಗುವುದಿಲ್ಲ. ಸೃಷ್ಟಿ ಅಂದರೆ ಪರಿವರ್ತನೆ ಆಗಬೇಕು, ಸಾಯ್ತಾ ಇರಬೇಕು, ಕೊಡ್ತಾ ಇರಬೇಕು, ಹೊಸತು ಬರಬೇಕು, ಕಳೆದು ಹೋಗ್ಬೇಕು. ಅಂಥದ್ದೆಲ್ಲ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ ಹೇಳಿದ. ನನ್ನ ಮಾಡಿದರೆ ಇಂಥದ್ದೇ ಪ್ರಿಂಟ್ ಅಂದ.
ಬಾಯಿ ಮುಚ್ಚಿ ಕೂತ್ಕೊಂಡ್ರು, ಕೂತು ಬಿಟ್ಟವ. ಸ್ಥಾಣು, ಆಗ ಸ್ಥಾಣು ಆದದ್ದವ. ಇನ್ನೇನಿಲ್ಲ ಅಂದು ಸುಮ್ಮನೆ ಆಗಿಬಿಟ್ಟ. ಸ್ಟ್ಯಾಚ್ಯೂ. ಸ್ಥಾಣು ಅಂದರೆ ಏನು ನಾವು ಹೇಳ್ತಲ್ಲ, ಹಾಗಾದರೆ ಕೇಳದೆ ಹೋದರೆ ಇನ್ನೇನು ಪನಿಷ್ಮೆಂಟ್ ಅಂದರೆ ಸ್ಟ್ಯಾಚ್ಯೂ ಅಂತ ಹೇಳೋದು. ಸುಮ್ಮನೆ ಸ್ಟ್ಯಾಚ್ಯೂ. ಸ್ಥಾಣರು ಚಕ್ರಾಮ, ಎಷ್ಟು ಚೆನ್ನಾಗಿರುತ್ತೆ. ಸ್ಥಾಣು ಆಗಿಬಿಟ್ಟು ಈಗ ಏನು ಮಾಡೋದು ಸಮಸ್ಯೆ ಅವನಿಗೆ. ಬೇರೆ ಬೇರೆ ಕಡೆಯಿಂದ ತಂದಾಯಿತು, ನೆರಳು ಬಂದಾಯಿತು, ಸಿಟ್ಟು ಬಂದಾಯಿತು. ಈ ಮೂರ್ತಿಗಳೆಲ್ಲ ಈಗ ಆದವು. ಏನಾಯಿತು ಮತ್ತೆ? ಕಸ್ಯ ರೂಪಮ ಭೂದ್ವೇದ ಅಂತ ಭಾಗವತ ಹೇಳ್ತದೆ. ಅವನ ದೇಹ ಎರಡಾಯಿತು ಅಂತ. ಅರ್ಥ ಆಗುವುದಿಲ್ಲ ಯಾರಿಗೆ ಈ ಶ್ಲೋಕ. ಅನುವಾದ ಅಂತ ಬಿಡಲಿ. ಕಸ್ಯ ರೂಪ ಅಭೂದ್ವೇದ. ಕಸ್ಯ ಅಂದರೆ ಚತುರ್ಮುಖಸ್ಯ, ಅವನ ಕ ಅಂತ ಕರೀತು. ಕಸ್ಯ ರೂಪ ಅಭೂದ್ವೇದ ಅಂತ. ಅವನ ರೂಪ ಎರಡಾಯಿತು. ಅವನ ರೂಪ ಎರಡಾಯಿತು ಅಂದ್ರೆ ಏನು ಹೇಳುವ? ಏನರ್ಥ ಬರೆಯುವ? ಎರಡು ತುಂಡಾದ್ನ, ಎರಡು ಹೊರಗೆ ಬಂತ. ಸ್ವಯಂಭುವ ಮತ್ತು ಶತರೂಪ ಅಂತ ಆಯ್ತು. ಒಂದು ಗಂಡು ಒಂದು ಹೆಣ್ಣು, ಅವರದ್ದಿ ಜೋಡಿ. ಈ ನಮ್ಮದು ಮಾನವ ಸಂತಾನ ಅಲ್ಲಿಂದ ಶುರು. ಮತ್ತೆ ಮನು ಅವರಿಂದ ಕಂಟ್ರೋಲಿಗೆ ಬಂದವರು ನಾವೆಲ್ಲ ಅಂತ. ಹಾಗೆ ಸ್ವಯಂಭುವ ಮೊದಲ ಮನ್ವಂತರದ ಒಡೆಯ. ಇವತ್ತಿನಿಂದ 30 ಕೋಟಿ ಕೂಡಿಸಿ ಇವತ್ತು ನಾವು ವಯೋಸ್ಸದ 7ನೇದರಲ್ಲಿದ್ದೇವೆ. ಹಿಂದಿನ 6 ಇದೆ. 6ಕ್ಕೆ 30 ಗುಣಿಸಿದರೆ 180 ಕೋಟಿ ಆಗ್ತದೆ. ಒಂದು ಕೂಡಿಸಿ ಜಾಸ್ತಿ 186 ಕೋಟಿ ಆಗುತ್ತೆ. ಇವತ್ತಿನದ್ದು ಒಂದು ಅರ್ಧವಾಸಿ ಮುಗಿತಾ ಬಂದಿದೆ. ಒಂದು 10 ಕೋಟಿ 196 ಕೋಟಿ ಇವತ್ತಿಗೆ ಆಯಿತು. ಈ ನೆಲಕ್ಕೆ ಭೂಮಿ ಬಂದು ನಾವು ಇರ್ಬೋದು, ಗೊತ್ತಿಲ್ಲ ಏನು ಬಂದಿದ್ದೇವೆ, ಹೇಗೆ ಬಂದಿದ್ದೇವೆ ಅಂತ. ಮನುಷ್ಯರಾಗಿ ಬರಬೇಕಾದ್ರೆ ಇನ್ನೆಷ್ಟೋ ಹಿಂದಿನದ್ದು ಬಂದಿರಬೇಕೆ. ಇನ್ನು ಮುಂದೂ ಬರಲಿಕ್ಕೆ ಉಂಟೆ. ಮನುಷ್ಯರಾಗಿಯೂ ಬರಲಿಕ್ಕೆ ಉಂಟೆ. ಮನುಷ್ಯರಾಗಿ ಇರುವುದರಿಂದ ಬೇರೆಯಾಗಿ ಬರಲಿಕ್ಕೆ ಇರುತ್ತದೆ. ಮನುಷ್ಯರಾಗದೇ ಇರುವುದರಿಂದ. ಮನುಷ್ಯರಾಗಿ ಬಂದದ್ದು ಸರಿ, ಮನುಷ್ಯರಾಗಿ ಇದ್ದೇವೆಯೋ? ಇಲ್ಲ. ಹಾಗಾಗಿ ಅಸುರರಾಗಿರ್ಬೋದು ಕೆಲವೊಮ್ಮೆ. ಅದಕ್ಕೋಸ್ಕರ ಮತ್ತೇನೋ ಬರಲಿಕ್ಕೆ ಉಂಟು. ಈಗ 196 ಕೋಟಿ ವರುಷ ಇವತ್ತಿನ ನೆಲಕ್ಕೆ ಆಗಿದೆ. ನಾವೇನು ಸಂಭ್ರಮಿಸ್ತಾ ಇಲ್ಲ. ಪಾಪ ಅದಕ್ಕೆ ಜನ್ಮೋತ್ಸವ ಇಲ್ಲ, ಎಂಥದ್ದು ಮಾಡೋದಿಲ್ಲ ನೋಡಿ. ಈ ನೆಲಕ್ಕೆ, ಆ ಪೃಥ್ವಿ ದೇವತೆಗೆ ಎಂಥ ಅದ್ದೂರಿಯಾಗಿದ್ದಾಳೆ ಅವಳು. ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ನೆಲ ಉಂಟು, ಹಾಗೆ ಉಂಟು. ಇನ್ನಷ್ಟೇ ಇದಕ್ಕೆ ಇರುವುದು ಅಷ್ಟೇ ಉಂಟು. 132 ಕೋಟಿ ವರ್ಷ. ಅದಕ್ಕಿನ್ನು ಆಯುಷ್ಯ 136 ಕೋಟಿ. ಇನ್ನು 6 ಜನರದ್ದಂತೂ ಉಂಟೆ 180. ಮತ್ತು ಇವನದ್ದೊಂದು ಚೂರು 10 ವರ್ಷ ಉಂಟು. 10 ಕೋಟಿ ವರ್ಷ, 10 ವರ್ಷ 10 ಕೋಟಿ ವರ್ಷ. ಇಷ್ಟು ಕೂಡಿಸಿಕೊಂಡ್ರೆ ಈ ನೆಲ ಮತ್ತೆ ನೆಲ ಕಚ್ಚುತ್ತದೆ, ಇಲ್ಲ ಆಗ್ತದೆ. ಅಲ್ಲಿಗೆ ಬ್ರಹ್ಮನ ಒಂದು ದಿನದ ಹಗಲು ಮುಗೀತದೆ. ಅವ ರಾತ್ರಿ ಹೊತ್ತಿಗೆ ಹೋಗ್ತಾನೆ, ಸುಮ್ಮನೆ ಇರ್ತಾನೆ. ಆಗ ಮತ್ತೆ ಮರುದಿನ ಬೆಳಿಗ್ಗೆ ಯಥಾ ಪ್ರಕಾರ ಮತ್ತೆ ಭೂಮಿಯ ಸೃಷ್ಟಿಯ ಕತೆ. ಅಲ್ಲಿ ಮತ್ತೆ ಸ್ವಯಂಭೂಮನ ನಂತರ ಬರಲಿಕ್ಕೆ ಉಂಟು. ಕಸ್ಯ ರೂಪ ಭೂದ್ವೇದ ಆಗಬೇಕು ಮತ್ತೆ. ಇದೇ ಅರ್ಥ. ಈ ಗೆರೆ ಎಲ್ಲಿಂದ ಬಂತು ಹುಡುಕ್ದಾಗ ಮತ್ತೆ ಸಿಕ್ಕಿದ್ದು ನನಗೆ. ಭಗವಂತ ಬಂದವನಿಗೆ ಹೇಳಿದ್ದು, ಅರ್ಧನಾರಿ ರೂಪದಲ್ಲಿ ದೇವರು ಬಂದು ನೀನು ಸೃಷ್ಟಿಗೆ ಮಾಡಬೇಕು ಅಂತ ಹೇಳಿ ಅಂತರ್ಧಾನಾಗಿ ಬಿಟ್ಟ. ಏನಾಯ್ತು ಕತೆ ಗೊತ್ತಿಲ್ಲ. ಆ ಗೆರೆಯೇ ಬಂದದ್ದು ಅರ್ಧ ಗೆರೆಯಲ್ಲಿ, ಅರ್ಧ ಮುಕ್ಕಾಲು ಗೆರೆಯಲ್ಲಿ. ಇನ್ನೆಂತ ಅಂತರ್ಧಾನ ಹೇಳೋದು ನೋಡಿ. ಬಂದ ತಕ್ಷಣ ಹೇಳಿದ ಈಗಾಗಲಿ ಅಂತ ಹೋದ. ಇದು ಅಪೂರ್ವವಾದಂಥ ಒಂದು ಚರಿತ್ರೆ. ಇಡೀ ಭಾಗವತ ಆದ್ರೂ ಅಲ್ಲಾಡಿಸಿ ಸಿಗೋದಿಲ್ಲ. ಈ ಥರ ಪುರಾಣ ಹುಡುಕಿದ್ರು ಭಾಳ ಕಷ್ಟ, ಜಂಪ್ ಆಗತ್ತೆ ಈ ಗೆರೆಗಳು. ಹೀಗೆ ಸ್ವಯಂ ಚಿತ್ರವರು ಕರ್ಮರಕ್ಷಣಂ ಆಚಾರ ಹಾಕಿದ ಗೆರೆ ಅಲ್ಲಿದೆ. ಚಿತ್ತಾಭಿಮಾನಿಯ ಈ ಔಚಿತ್ಯಪೂರ್ಣವಾದ ಒಂದು ಸೃಷ್ಟಿ ಮನು ಪ್ರಧಾನ ಅನ್ನೋದಕ್ಕೆ. ಮನು ಸೃಷ್ಟಿಯಲ್ಲೇ ಚತುರ್ಮುಖ ಭಾರಿ ಸರ್ಕಸ್ ಮಾಡಿದ್ದಾನೆ. ಹೆಣ್ಣು ಗಂಡು ಹಾಕಿಕೊಂಡು ಸ್ವಯಂಭುವ ಶತರೂಪರಾನಿಟ್ಟು, ಅದು ಮುಂದಿನ ಸ್ಟೆಪ್. ಅದು ಶಕ್ರನ ನಂತರದ ಹಂತದಲ್ಲಿ ಬಂದದ್ದು, ಯೋಗ್ಯತೆಯಲ್ಲಿ, ಈ ಕಕ್ಷೆಯಲ್ಲಿ. ಈ ನಮೂನೆ ಒಂದು ದೊಡ್ಡದಾದ ಅದ್ಭುತವಾದ ಸ್ವಯಂಭನ ಚರಿತ್ರೆ ಉಂಟು. ಮತ್ತು ಯಜ್ಞನನ್ನು ನೋಡಿದ್ದವ ಈಶಾವಾಸ್ಯಮಿದಂ ಸರ್ವ ಮೇಲೆ ಆತ್ಮಾವಾಸ್ಯಮಿದಂ ಸರ್ವ ಹೇಳಿಕೊಳ್ಳೋದೆಲ್ಲ ಸರಿ. ಮುಂದಿನೆಲ್ಲ ಘಟನೆ ಈ ಒಂದು ಮನ್ವಂತರನ ಬಗ್ಗೆ ಕೇಳಿದ್ದೀರಿ, ಹೇಳಿದ್ದೀರಿ, ಇಟ್ಟುಕೊಳ್ಳುವ. ಯಜ್ಞನ ನಾರಾಯಣನ ಕಥೆಯಲ್ಲಿ ಸ್ವಯಂಭು ಬರ್ತಾನೆ. ಎರಡನೇವ ಏನು ಕತೆ ಹೇಳುವ? ಸ್ವಾರೋಚಿಷ ಎರಡನೇವ. ಯಾರವನ ಭಾಗವತದಲ್ಲಿ ಹುಡುಕ್ಬೇಕಿನ್ನು. ಈಗ ಬಟ್ ಹೇಳಿದ ತಕ್ಷಣ ಹುಡುಕ್ಲಿಕ್ಕೆ ನೋಡ್ತಾರೆ, ಎಲ್ಲಿಂಟು ಸರ್ಚ್ ಕೊಡ್ತಾರೆ. ಇವತ್ತು ನಾವು ಸರ್ಚ್ ಮಾಡೋದು ಭಾರಿ ಲಾಯ್ಕ್ ಇರ್ತದೆ. ಪಕ್ಕ ಸಿಗ್ತದೆ, ಎಲ್ಲ ಪೇಜಸ್ಗಳು ಸಿಗ್ತವೆ. ಸುಮಾರು ರೀತಿಯಿಂದ ಸರ್ಚ್ ಮಾಡಲಿಕ್ಕೆ ಬರ್ತದೆ. ಪುರಾಣಗಳಲ್ಲಿ ವರ್ಡ್ ಹಾಕಿದ ತಕ್ಷಣ ಅದು ಹುಡುಕಿ ಹೊಡೆದು ಎಲ್ಲೆಲ್ಲಿ ಉಂಟದೆಲ್ಲ ಹೇಳ್ತದೆ. ಪುಣ್ಯಕ್ಕೆ ನಮ್ಮ ಪಕ್ಕದ ಮನೆಯವರು ಪೇಪರಲ್ಲಿ ಹುಡುಕುದುಂಟು ಅವರ ಹೆಸರು ಎಲ್ಲಿ ಉಂಟು ಅಂತ. ಪವಿತ್ರ ಅಂತಿದ್ರೆ ಪಾ ಒಂದು ಪುಟದಲ್ಲಿ ವಿ ಒಂದು ಪುಟ ತ್ರಾ ಒಂದು ಪುಟ, ನನ್ನ ಹೆಸರು ಬಂದಿದೆ, ಸರಿ ಒಳ್ಳೆ. ಸತ್ತದ್ರಲ್ಲಿ ಬರ್ಬೋದು ಪಾಪ, ಹಾಗೆ ಹುಡುಕಿ ಅಕ್ಷರಗಳು. ಇದೆಂಥ ಪ್ರಯೋಜನ ಹೆಸರು ಬಂತು ಅಂತ ಹೇಳಿದರೆ? 3 ಕಡೆಯಲ್ಲಿ ತೋರಿಸಿ. ಹಾಗೆ ಆಗಿದೆ ಇದು ಕತೆ ನಮ್ಮದು. ಸರ್ಚ್ ಹಾಕಿ ಅದು ತೋರಿಸಿಕೊಡುತ್ತೆ. ಹುಡುಕಿ ಹೇಳೋ ನೋಡು ಸಾರೋಚಿಷ ಏನು ಗೌಜಿದ ಕತೆ. ನಾನು ಹೇಳಿದ್ದಿಲ್ಲ, ಹೌದಲ್ಲ? ಮತ್ತೆ ಎಷ್ಟು ಭಾಗವತ ಮಾಡಿದ್ರು ಯಾರನ್ನು ಮಾತಾಡಿಸ್ಲಿಕ್ಕೆ ಆಗೋದಿಲ್ಲ. ಪುಣ್ಯಕ್ಕೆ ಅದ್ಭುತವಾದ ಚರಿತ್ರೆ. ಅರುಣಾಸ್ಪದ ಅಂತ ಒಂದು ನಗರ ಎಲ್ಲಿ ಉಂಟು ಕೇಳಬೇಡಿ, ಹುಡುಕಿ ಹೇಳುತ್ತೇನೆ ಬೇಕಾದ್ರೆ. ಅದು ವರುಣಾ ನದಿಯ ದಡದಲ್ಲಿ ಉಂಟು. ಅದು ಎಲ್ಲಿ ಉಂಟು ಮತ್ತೆ ಕೇಳ್ತೇನೆ. ನನಗೆ ಯಾವುದು ಗೊತ್ತಿಲ್ಲ ಎಂದು ಹೇಳೋ. ಒಂದು ಸರ್ತಿ ಕೊಡುತ್ತೇನೆ. ಸಂಧ್ಯಾ ಸಮೀಕ್ಷೆ 3ರಲ್ಲಿ ಹಾಕಿದ್ದೇನೆ.
ನಮ್ಮ ದೇಶದ ಉದ್ದಗಲದಲ್ಲಿ ಇದ್ದ ಹಿಂದಿನ ನದಿಗಳೆಲ್ಲ ಯಾವುದು ಅಂತ 100 ಗಟ್ಟಲೆ ನದಿಗಳ ಹೆಸರು. ಬೆಳಿಗ್ಗೆ ಒಂದೊಮ್ಮೆ ಯಾರಿಗೆ ಅದು ನದಿ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಕಂಡ್ರೆ, ಅಂದರೆ ಸ್ನಾನಕ್ಕೆ ಹೋಗುವ ಚಳಿ ಆಗ್ತದೆ ಅಂತ ತಡವಾಗಿ ಹೋಗೋದಾದರೆ ಅದು ಮಾಡಿ ಹೋಗಲಿ ಅಂತ 100 ನದಿಗಳನ್ನು ಕರೆದು ಹೋಗಲಿ ಒಮ್ಮೆ ಅಂತ. ಒಂದೊಮ್ಮೆ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ, ಅವುಗಳು ಚಂಡಿ ಮಾಡ್ತಾವನಂತ. ಅದ್ಭುತವಾದ ಹೆಸರುಗಳ ರಾಶಿಗಳು. ಹಾಗೆ ವರುಣ ನದಿ ದಡದಲ್ಲಿರುವ ನಗರದಲ್ಲಿ ಒಬ್ಬ ಬ್ರಾಹ್ಮಣ, ಭಾರಿ ಚಂದ, ಒಳ್ಳೆ ಗೃಹಸ್ಥ, ಮಾಡೆಲ್, ಎಲ್ಲ ಕರ್ಮಗಳನ್ನು ಸದಾಚಾರ ಸ್ಮೃತಿಗೆ ಒಂದು ಆದರ್ಶ ಹೇಳ್ಬೇಕು. ಎಲ್ಲ ಕ್ರಿಯೆ ಮಾಡುತ್ತೆ, ಭೃತ್ಯ ಅತಿಥಿ ಪುರಸ್ಕಾರ ಹೇಳಿಕೊಳ್ಳುವ ಹಾಗೆ. ಒಂದು ಸರ್ತಿ ಅತಿಥಿ ಸತ್ಕಾರ ಮಾಡುವಲ್ಲಿ ಅವನಿಗೆ ಜಾಕ್ಪಾಟ್. ಒಬ್ಬ ಅತಿಥಿ ಬಂದವ, ಏನಯ್ಯ ಯಾರು ಏನಂತ ಕೇಳುವಾಗ, ನಾನು ಊರೂರು ತಿರುಗುವ ಅಂತ ಹೇಳಿಬಿಟ್ಟವ. ಹೇಗೆ ಕೇಳಿದ, ನನ್ನಲ್ಲಿ ಮಂತ್ರೌಷಧಿ ಸಿದ್ಧಿ ಉಂಟು, ನಾನು ಹಗಲಿಗೆ ಸುಮಾರೊಂದು 5,000 ಮೈಲು ಹೋಗಿಬಿಡುತ್ತೇನೆ, ಮತ್ತು ರಾತ್ರಿಗೆ ಅಷ್ಟೇ ಬೇಕಾರೆ. ಏನು ಆಶ್ಚರ್ಯ ಆಯಿತು, ನನಗೆ ಎಲ್ಲ ಊರೊಮ್ಮೆ ತಿರುಗಿ ನೋಡಬೇಕು ಅಂತ ಆಸೆ ಉಂಟು ಮಾರೆ, ನೀನೇನಾದ್ರು ನನಗೊಂದು ಅನುಕೂಲ ಮಾಡಿಕೊಟ್ರೆ ಅಂತ ಮೇಲೆ ಮಾಡುವ ಹೇಳಿದ. ಅವನಿಗೆ ಕಾಲಿಗೆ ಲೇಪ ಹಾಕಿದ. ನಿನಗೆ ಇನ್ನೇನು ತೊಂದರೆ ಆಗೋದಿಲ್ಲ ನೋಡಿ, ಇದೊಂದು ಆಗತ್ತೆ ಆಯ್ತಲ್ಲ, ಕಾಲಿಗೆ ಲೇಪ ಅಂಟಿಸಿಕೊಂಡ್ರೆ ನಡೆಯುವ ಶ್ರಮ ಇಲ್ಲ, ಬೇಗ ನಡಿಬೋದು ಅಂತ 2 ಅರ್ಥ. 1000 ಗಟ್ಟಲೆ ಮೇಲನ್ನು ಪಡೆಯುವುದು ಹೇಗಿದೆ ಒಂದು ದಿನದೊಳಗೆ, ಹಗಲಿನಲ್ಲಿ ಆಗುತ್ತೆ ಅಂದ. ಇವ ಖುಷಿಯಲ್ಲಿ ನಾನು ಹಿಮಾಲಯವನ್ನು ನೋಡಿ ಬರಬೇಕು ಅಂತ ಹೋಗಿಬಿಟ್ಟ. ಹಿಮಾಲಯದ ಒಳಗೋಗಿದ್ದಾನೆ ಅಲ್ಲ, ನಮಗಿವತ್ತು ಹಿಮಾಲಯದಲ್ಲಿ ಎಂತ ಕಾಣುವುದಿಲ್ಲ. ಅವನು ಕಿನ್ನರರನ್ನು, ಆನಂತರ ಸೊಬಗನ್ನು, ಕಾಡಿನ ಚೆಲುವನ್ನು, ಗಂಧರ್ವರನ್ನು, ಇವರನ್ನೆಲ್ಲ ನೋಡಿದಾನಲ್ಲಿ ತಿರುಗ್ತಾ ಇರೋದನ್ನು. ಇವನು ಕಾಲಿಗೇನ ನೋವಿಲ್ಲ, ತಿರುಗ್ತಾ ಎಲ್ಲ ನೋಡಿದ್ದಾನೆ. ಆದರೆ ಏನಾಯಿತು ತೊಂದರೆ ಅಂದರೆ, ಅವನಿಗೆ ಗೊತ್ತಿಲ್ಲದೆ ತಿರುಗುವ ಮೂಲಕ ಆ ಹಿಮದ ರಾಶಿಯಲ್ಲಿ ಕಾಲಿಟ್ಟು, ನೋಡಿ ಅದನ್ನು ಗುರುತಿಸ್ತದೆ, ಹಿಮದ ರಾಶಿಯಲ್ಲಿ ಕಾಲಿಟ್ಟು ಹಾಕಿದ ಲೇಪ ಎಲ್ಲ ಹೋಯ್ತಂತೆ. ಇವ ಹಗಲು ಉಂಟು ಹೇಳಿ ತಿರುಗಿದ್ದೇ ಆಯಿತು, ಇನ್ನು ರಾತ್ರಿ ಹೊತ್ತಿಗೆ ಬಂದರಾಯಿತು, ಮರುದಿನ ಕೆಲಸಕ್ಕೆ ಅನುಕೂಲ ಆಗುತ್ತೆ, ಮನೆ ಕೆಲಸ ನಡಿಬೇಕು ಅಂತ ಹೇಳಿ ಯೋಚನೆ ಮಾಡಿ ಹಗಲು ಮುಗಿದಾಗ ಯೋಚನೆ ಮಾಡ್ತಾನೆ, ಮನೆ ಹೋಗಬೇಕಲ್ಲ ಅಂತ. ಎಲ್ಲಿ ಕಾಲೆಲ್ಲಿ ಕೇಳ್ತದೆ, ಕಾಲಿಗೆ ವೇಗ ತಪ್ಪಿದೆ, ನೋಡ್ತಾನೆ ಲೇಪ ಎಲ್ಲ ಅಳಿಸಿದೆ. ಈ ಹಿಮದ ಗಡ್ಡೆಯಲ್ಲಿ ನನ್ನ ಒಂದು ಪರಿತಪಿಸ್ತಾನೆ, ಕಮ್ಮಿ ಇಲ್ಲದೆ. ಯಾವನೊಬ್ಬರು ನಾವೆಲ್ಲ ಹಾಗೆ ಮಾಡಲಿಕ್ಕಿಲ್ಲ. ಅವ ಹೇಳ್ತಾನೆ, ಎಂಥ ಚೆಲುವು ಗಾರಸ್ಥ್ಯ ಅಂದರೆ ನಾನು ತಪ್ಪಿಸಿಕೊಂಡೆ. ಹೌದು, ಸತ್ಯ, ನಿಜವಾಗಿ ಗೃಹಸ್ಥರಿಗೆ ಪ್ರವಾಸ ಹೇಳಿಸಿದ್ದೆ ಅಲ್ಲ, ಅನ್ಯಾಯ, ಪ್ರವಾಸಕ್ಕೆ ಹೋಗಲೇಬಾರ್ದವ, ಮೈದುಗಳು ನೋಡಬೇಕು ಒಂದಿಷ್ಟು. ನಾನು ತಿರುಗ್ಲಿಕ್ಕೆ ಹೋಗಿ ಸತ್ತು ಬಿದ್ದೆ, ಹಾಳಾಗಿ ಹೋದೆ. ಎಂಥ ಒಳ್ಳೆ ಕೆಲಸ ಮಾಡಿ ನಿತ್ಯಕ್ರಿಯೆ ನೈಮಿತ್ಯಕ್ರಿಯೆ ಇವನ್ನೆಲ್ಲ ಮಾಡಲಿಕ್ಕೆ ಇರತಕ್ಕ ಅನುಕೂಲದ ಪರಿಸ್ಥಿತಿ ಹಾಳಾಗಿ ಹೋಯ್ತು ನನ್ನದು. ಯಾರಾದರೂ ಒಂದು ಮನೆಗೆ ಮುಟ್ಟಿಸಿದ್ರೆ ಅನುಕೂಲ ಇತ್ತಲ್ಲ, ನಾನು ಧರ್ಮಕರ್ಮ ಎಲ್ಲ ಹಾಳಾಗಿ ಇತ್ತಲ್ಲ ಅಂತ ಯಾವನಾದರೂ ಒಬ್ಬ ಋಷಿ ನನ್ನನ್ನು ದಡದಾಯಿಸಿದ್ರೆ ಒಳ್ಳೇದು ಅಂತ ಗೋಗರೆದುಕೊಳ್ತಾನೆ. ನನ್ನಷ್ಟೇಗೆ ಮತ್ತೆ ತಿರುಗಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಇದ್ದಾರೋ ಅಂತ. ಕೊನೆಗೊಬ್ಳು ಹುಡುಕಿ ಕಂಡ್ಳು, ವರುಥಿನಿ ಅಂತ. ವರುಥಿನಿ ನೋಡಿದವಳು ಚೆಂದ ಮಾತಾಡಿದ್ಲು, ತುಂಬ ಖುಷಿಪಟ್ಲು. ಅವಳು ಮನಸ್ಸಿನೊಳಗೆ ಲೆಕ್ಕ ಹಾಕಿಬಿಟ್ಲು, ಎಂಥ ಒಳ್ಳೆ ವ್ಯಕ್ತಿ ಮಾನೆ, ಮನುಷ್ಯ ಲೋಕದವ, ಆದರೆ ದೇವತೆಗಳನ್ನು, ಅಸುರರನ್ನು, ಗಂಧರ್ವರನ್ನು ಮೀಲಿಸ್ತಾನಲ್ಲ, ಆದರೆ ಇವನಾಗಬೇಕು ನನಗೆ ಅಂತ ತಲೆಯಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಕಾಣಿಸಿಕೊಂಡು ಹತ್ತಿರ ಬಂದ್ಲು. ಇವ ಕೇಳಿದ, ಯಾರು ನೀನು ಅಂತ ಕೇಳಿದ. ನಾನು ಯಾರು ಅಂತ ಹೇಳಿಕೊಂಡ. ನನಗೊಂದು ಒಟ್ಟಾರೆ ಮನೆಗೊಂದು ಬೇಗ ಹೋಗಬೇಕು ಅಂತ ಹೇಳಿದ. ತನ್ನ ಪರಿಸ್ಥಿತಿ ಕಾಲಿನದ್ದು ತಿಳಿಸಿಕೊಟ್ಟ. ತಲುಪಿಸುವ ಅನ್ಲ ಅವಳು, ಮನೆ ತಲುಪಿಸುವ ನಿಂದು, ಅದು ನನಗೆ ನಿನ್ನ ಮೇಲೆ ಮಮತೆ ಉಂಟಾಗಿದೆ, ನನ್ನನ್ನು ನೀನು ಸಂತೋಷಪಡಿಸಬೇಕು ಅಂತ ಕೇಳಿದ್ನು. ಹಾಗೆಲ್ಲ ಆಗೋದಿಲ್ಲ ಅಂದ ಇವ. ಅವನದೊಂದಿಷ್ಟು ಮತ್ತೆ ಮಾತುಂಟು, ಈ ನಜಾತು ಕಾಮಕ್ಕಾಮಾನಂ ಹೇಳಿಕೊಂಡಾಗೆ, ಅಥವಾ ಬ್ರಾಹ್ಮಣಸ್ಥಿತ ದೇಹ, ಆ ಅಭಿಪ್ರಾಯವನ್ನು. ನಾವೆಲ್ಲ ಕಾಮನೆಗಳಿಗೆಲ್ಲ ಬಿದ್ದವರಲ್ಲ. ನಿಜವಾಗಿ ಮನುಷ್ಯ ಲೋಕಕ್ಕೆ ಬಂದು ಧರ್ಮಕರ್ಮವನ್ನು ಮಾಡಲಿಕ್ಕೋಸ್ಕರ ದೇವರು ಆಯುಷ್ಯವನ್ನು, ಆರೋಗ್ಯವನ್ನು, ದೇಹವನ್ನು, ಸಂಪತ್ತನ್ನೆಲ್ಲ ಕರುಣಿಸಿರ್ತಾನೆ. ಅದನ್ನು ಹಾಳು ಮಾಡಿಕೊಳ್ಳುವುದಾ? ಆಗೋದಿಲ್ಲ ಅಂತ ಹೇಳ್ತಾನೆ ಇವ. ನೋಡಿ, ಇವಳು ಹೇಳ್ತಾಳೆ, ನಾನು ಎಲ್ಲರನ್ನು ಪರಿತ್ಯಾಗ ಮಾಡಿ ನಿನ್ನನ್ನು ಇಷ್ಟಪಡ್ತಾ ಇದ್ದೇನೆ, ನನಗೆ ನೀನು ಯಾರಿಗೆ ಜನ ಇಲ್ಲ ಅಲ್ಲ, ಆದರೂ ನೀನು ಹೀಗೆ ಹೇಳ್ತೀಯಲ್ಲ, ನನಗೆ ಆಗ್ತಿಲ್ಲ, ನಾನು ಸಾಯ್ತೇನೆ ಹೇಳ್ತಾನೆ. ನನ್ನ ಧರ್ಮ ಬಿಡಲಿಕ್ಕೆ ಆಗುವುದೇ ಇಲ್ಲ ಹೇಳ್ತಾನೆ ಇವ. ನನಗೊಟ್ಟು ಮನೆಗೆ ಹೋಗ್ಬೇಕೀಗ ಹೇಳ್ತಾನೆ. ತಲುಪಿಸ್ತೇನೆ ಹೇಳಿದ್ದು ಕೇಳಲಿಲ್ಲವ, ಈ ಧರ್ಮ ಒಪ್ಪುವುದಿಲ್ಲ ಅಂದ. ಅಗ್ನಿ ಚಿಂತನೆ ಮಾಡಿದ, ನಾನು ಉಪಾಸನೆ ಮಾಡುವ ಅಗ್ನಿಗಳು ನಾಳೆ ಅವುಗಳು ಬಡ ಆಗ್ತವೆ, ಸಾಯಂಕಾಲದ ಅಗ್ನಿಹೋತ್ರ ಇಲ್ಲ ಆಗ್ತದೆ, ಆಹುತಿ ಕೊಡದೆ ನಾನು ಸೋಲ್ತಾ ಇದ್ದೇನೆ, ಅಗ್ನಿ ತರಲಿಲ್ಲ ಅಂತ ಅಗ್ನಿ ನೆನಪು ಮಾಡಿಕೊಂಡು ತನ್ನ ಒಳಗೆ ಅಗ್ನಿಯ ಪ್ರವೇಶ ಆಗ್ತದೆ. ಬ್ರೈಟ್ ಆಗ್ತಾನೆ, ಅಗ್ನಿ ಒಳಗೆ ಕೂತವನಿಗೆ ವೇಗವನ್ನು ತುಂಬಿಸ್ತಾನೆ. ಗಮ್ಮತ್ನಲ್ಲಿ ಮನೆಗೆ ಬರ್ತಾನವ. ಈ ಹುಡುಗಿ ನೋಡಿದ್ಲು ಅವನ ತೇಜಸ್ಸು, ಅವನೊಳಗೆ ಅಗ್ನಿ ಪ್ರವೇಶ ಎಲ್ಲ, ಬಹಳ ಖುಷಿ ಆಯ್ತು ಅವಳು. ಇನ್ನಷ್ಟು ಆಸೆ ಆಯ್ತು ಅವಳಿಗೆ. ಮತ್ತೆ ಪುನಃ ಬಿಟ್ಟು ಹೋಗದಂತೆ ಕೇಳಿಕೊಳ್ಳುತ್ತಾಳೆ. ಇವ ಮಾತಾಡಲಿಲ್ಲ, ಹೋಗಿ ಬಿಟ್ಟ. ಇವನ ಕತೆ ಮುಗಿಯಿತು.
ಇವ ಮತ್ತೇನಾಯ್ತು ಹೇಳ್ಬಿಡಿ, ಮನೆಗೆ ಬಂದು ಗಾರಸ್ಥ್ಯವನ್ನು ಶುದ್ಧವಾಗಿ ಅನುಭವಿಸಿ ಪ್ರಜಾಪತಿ ಲೋಕಕ್ಕೆ ಸೇರ್ತಾನೆ, ನೋಡ್ಕೊಳ್ಳು. ಅದು ನಾವು ಹೇಳೋದಿಲ್ಲ, ಅದನ್ನು ಅವರು ಪುರಾಣಕಾರರು ಹೇಳೋದಿಲ್ಲ ಪ್ರಜಾಪತಿ ಲೋಕ. ಯಾಕೆ ಅದು ಮಾಮೂಲಿ, ಒಬ್ಬ ಗೃಹಸ್ಥ ಸದ್ಗೃಹಸ್ಥನಾದರೆ ಅವನು ಪ್ರಜಾಪತಿ ಲೋಕಕ್ಕೆ ಸೇರ್ತಾನೆ ಅಂತ. ಒಬ್ಬ ಕ್ಷತ್ರಿಯ ಹೋರಾಟದಲ್ಲಿ ನಿಸ್ಸೀಮನಾಗಿ ನಿಂತು ಧರ್ಮದ ಬಾವುಟವನ್ನು ಆರಿಸಿದರೆ ಅವನು ಇಂದ್ರಲೋಕಕ್ಕೆ ಹೋಗ್ತಾನೆ ಅಂತ ಸತ್ಯ. ಹೇಗೋ ಹಾಗೆ ಅದರಂತೆ ಎಲ್ಲರಿಗುಂಟೇನು, ಅವರವರ ವೃತ್ತಿಯಲ್ಲಿ ನಿಂತು ಧರ್ಮದಲ್ಲಿ ನಿಂತು ಅವರು ಶೈನ ಆದರೆ ಅವರು ಖಂಡಿತವಾಗಿಯೂ ಭಗವಂತನ ವಿಶೇಷವಾದಂತಹ ಸುಖದ ಸಾಮ್ರಾಜ್ಯಕ್ಕೆ ತೆರಳುತ್ತಾರೆ ಅಂತ. ಇರಲಿ, ಒಂದೊಂದು ಲೋಕ, ಗಂಧರ್ವ ಲೋಕ, ವಿದ್ಯಾಲಯ ಎಲ್ಲ ಇದೆ. ಈಕೆ ಮತ್ತಷ್ಟು ಪರಿತಪಿಸಿಕೊಂಡು ಸಂಜೆ ಬೇರೆ ಆಯಿತು, ರಾತ್ರಿ ಹೊತ್ತು ಬರ್ತಾ ಉಂಟು, ತುಂಬ ಬೇಗುದಿಗೆ ಬಿದ್ದಲು, ತನ್ನನ್ನು ತಾನೇ ಹಳಿದುಕೊಂಡ್ಳು. ನನ್ನನ್ನು ಪರಿತ್ಯಾಗ ಮಾಡಿ ಹೋದ, ಇಷ್ಟು ತ್ಯಾಗ ಮಾಡಿಕೊಂಡ ನನಗೂ ತ್ಯಾಗವನ್ನು ಅಭ್ಯಾಸ ಮಾಡಿಸುವ ವ್ಯಕ್ತಿ ಆದ್ನಲ್ಲ ಅಂತ ಅವಳೊಂದಿಷ್ಟು ಗೋಗಾರೆದುಕೊಳ್ತಾಳೆ. ಹಿಂದೆ ಒಬ್ಬ ಕಲಿ ಎನ್ನುವ ಗಂಧರ್ವ ಅವಳನ್ನು ಮಾತಾಡಿಸಿದ್ದ, ಕರೆದಿದ್ದ, ಈಕೆ ಧಿಕ್ಕರಿಸಿದ್ಲು. ಈಗ ಅವನದನ್ನು ನೋಡಿಕೊಂಡ, ಈ ಅವಕಾಶವನ್ನು ನೋಡಿಕೊಂಡು ಅವನ ವೇಷ ಹಾಕಿ ಬಂದ. ಆ ಬ್ರಾಹ್ಮಣನ ವೇಷ ಹಾಕಿ ಅಗ್ನಿಸ್ವರೂಪನಂತಿಟ್ಟುಕೊಂಡು ಆ ಹುಡುಗಿ ಹತ್ತಿರ ಬರ್ತಾನೆ. ಈಗ ಮತ್ತೆ ಮಾತಾಡ್ತಾನೆ. ಈಗ ಮತ್ತೆ ತನ್ನ ಅಹವಾಲು ತೋಡಿಕೊಳ್ತಾಳೆ. ಆಯ್ತು ಮತ್ತೇನು ಅಂತ ಹೇಳಿಕೊಳ್ತಾನವ, ಮತ್ತೆ ಹೋಗ್ತೇನಂತೆ ಮನೆಗೆ ಅಂತ ಹೇಳ್ತಾನೆ. ಆದರೆ ಒಂದು ಕಂಡೀಷನ್ ಆಗ್ತಾನೆ, ನೀನು ಕಣ್ಮುಚ್ಚಿಕೋ ಅಂತಾನೆ ಹುಡುಗಿಗೆ, ಯಾಕೆ ಮತ್ತೆ ಗೊತ್ತಾಗಿ ಹೋದ್ರೆ ಅಂತ ಅವನಿಗೆ. ಕಣ್ಮುಚ್ಚಿಕೊಳ್ತಾಳೆ ಅವಳು. ಕಣ್ಮುಚ್ಚಿಕೊಂಡು ಅವನನ್ನು ಸುಖವನ್ನು ಕೊಡ್ತಾನೆ, ಗರ್ಭವತಿ ಆಗ್ತಾಳೆ ಅವಳು. ಆಗ ಆಕೆ ಅದೇ ತೇಜೋರೂಪವನ್ನು ಯೋಚನೆ ಮಾಡ್ತಾಳೆ ಬ್ರಾಹ್ಮಣನತ್ತು. ಹಾಗಾಗಿ ಅವನಿಗೆ ಹುಟ್ಟಿ ಬಂದವ ಸ್ವರೋಚಿ ಅಂತ, ಬ್ರೈಟ್ ಆದವ ಅಂತ, ಭಾರಿ ಬೆಳಕಿನವ, ಬೆಂಕಿಯ ಉಂಡೆ ಬಂದಿದ್ದಾನೆ ಅಂತ. ಇಲ್ಲಿ ಹುಟ್ಟಿದ್ದು ಹುಡುಗ ಹುಟ್ಟಿದ, ಮಗು ಹುಟ್ಟಿತು. ಅವ ಹೋದ ಮತ್ತೇನು ಗಂಧರ್ವಾದ ಅಂತ ಕಥೆ ಇಲ್ಲ, ಗಂಧರ್ವ ಅಷ್ಟೇ ಕೆಲಸ, ಚೇಷ್ಟೆ ಮಾತ್ರ. ಈಕೆ ಹೆತ್ತಿದ್ದಾಳೆ. ಈ ಹುಡುಗ ಮಂದರದಲ್ಲಿ ತಿರುಗ್ತಾ ಇದ್ದ, ಒಳ್ಳೆ ಕಲ್ತಿದ್ದಾನೆ, ಅಲ್ಲಿಯ ಜನ ತಾನೇ ಅವ. ಹಾಗೆ ಒಂದು ಸತಿ ನೋಡ್ತಾನಲ್ಲಿ ಒಂದು ಸ್ವರ ಕೇಳತ್ತೆ, ಬೊಬ್ಬೆ ಹಾಕಿದ್ದು, ಹುಡುಗಿ ಸ್ವರ. ಅಭಯ ಕೊಟ್ಟಿದ್ದೇನೆ ಅಂತ ಇವ ಕೂಗಿ ಹೇಳುತ್ತಾನೆ. ಆಕೆ ಎದುರು ಓಡಿ ಬರ್ತಾಳೆ. ಮತ್ತೆ ಮನೋರಮೆ ಅಂತ ಆಕೆ ಹೆಸರು. ನನ್ನನ್ನು 3 ದಿನದಿಂದ ರಕ್ಕಸ ಪೀಡಿಸ್ತಾ ಇದ್ದಾನೆ, ಹಿಡಿಲಿಕ್ಕೆ ಬರ್ತಾ ಇದ್ದಾನೆ, ನಾನು ತಪ್ಪಿಸಿಕೊಂಡು ಓಡ್ತಾ ಇದ್ದೇನೆ, ನನಗೆ ರಕ್ಷಣೆ ಕೊಡು, ನನಗೆಲ್ಲ ಅಸ್ತ್ರವಿದ್ಯೆಗಳು ಗೊತ್ತಿವೆ, ನಿನಗೆ ಹೇಳಿಕೊಡುತ್ತೇನೆ ಅಂತೆಲ್ಲ ಹೇಳ್ತಾಳೆ ಅವಳು. ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಕೊಟ್ಟಳವಳು, ಇಂದಿವರಾಕ್ಷನ ವಿದ್ಯಾಧರನ ಮಗಳು ನಾನು, ಮರುಧನ್ವನ ಮಗಳಲ್ಲಿ ಹುಟ್ಟಿ ಬಂದಿದ್ದೇನೆ, ನನ್ನ ಹೆಸರು ಮನೋರಮೆ ಅಂತೆಲ್ಲ. ಆಯಿತು, ಇವರು ಯಾರು ಕೇಳ್ತಾರೆ, ಇಬ್ಬರು ಸಖಿಯರಿದ್ದರು. ಒಬ್ಬಳು ವಿಭಾವರಿ ಅಂತ, ಮಂದರ ವಿದ್ಯಾಧರನ ಮಗಳು, ಇನ್ನವಳು ಪಾರಋಷಿಯ ಮಗಳು, ಅವಳು ಕಲಾವತಿ ಅಂತ, ಇಬ್ಬರನ್ನು ಸಖಿಯರನ್ನು ಇಟ್ಕೊಂಡಿದ್ದೇನೆ ಹೇಳ್ತಾಳೆ. ಸರಿ ಹಾಗೆ ಅಂತ ಇವರು ಓಡಿ ಬಂದರು. ಇವ ರಕ್ಷಣೆ ಕೊಡುತ್ತೇನೆ ಅಂತ ನಿಂತ. ರಕ್ಕಸ್ಸು ಬಂದಿದ್ದಾನೆ, ಅಸ್ತ್ರವನ್ನು ಇವನಿಗೆ ಹೇಳಿಕೊಟ್ಟಿದ್ದಾಳೆ. ಅಸ್ತ್ರವಿದ್ಯೆಯಲ್ಲಿ ಪ್ರಚಂಡ ಭೈರವಾಸ್ತ್ರದಿಂದ ಆತನನ್ನು ಎದುರುಗೊಳ್ಳುತ್ತಾನೆ. ಎದುರುಗೊಂಡಾಗ ರಕ್ಕಸನಿಗೆ ಗೊತ್ತಾಯಿತು. ಆದರೆ ಇವ ಯೋಚನೆ ಮಾಡಿದ, ಋಷಿಯ ಶಾಪದಿಂದ ರಕ್ಕಸನ ಗ್ರಹಣ ಆಗ್ತಾ ಇದೆ. ಕೇಳಿದ್ದ ಮನೋರಮೆಯಲ್ಲಿ, ಯಾಕೆ ನಿನಗೀಗೆ ಪೀಡೆ ಅಂತ. ಅದು ನಾವು ಕೈಲಾಸದಲ್ಲಿ ತಿರುಗಿದಾಗ ಒಬ್ಬ ಋಷಿಯನ್ನು ಅಪಹಾಸ ಮಾಡಿದ್ದೆವು, ಭಯಂಕರ ಕ್ಷೀಣ ಇದ್ದ, ನೋಡಿ ನಕ್ಕೆವು ನಾವು. ಅದಕ್ಕೆ ಅವ ಶಾಪ ಕೊಟ್ಟ ನನಗೆ, ನೀನು ರಕ್ಕಸನಿಗೆ ವಶಲಾಗು ಅಂತ. ಆಗ ಈ 2 ನನ್ನ ಸಖಿಯರು ಹೋಗಿ ಆಕ್ಷೇಪ ಮಾಡಿದ್ರು ಅವಳನ್ನು, ಋಷಿಯನ್ನು. ನೀನು ಎಂಥದ್ದು, ಕೋಪವನ್ನು ಗೆಲ್ಲದವ ಋಷಿಯ, ಶಾಪ ಕೊಟ್ಟ ನಿನ್ನ ಇಡುಗಂಟೆಲ್ಲ ಸಾಯುವುದಿಲ್ಲವ, ಮನುಷ್ಯ ಸಹಜವಾಗಿರಬೇಕು ತಾನೆ, ಮಹಿಳೆಯರ ಮೇಲೆ ಇಷ್ಟೆಲ್ಲ ಕೋಪಗೊಂಡ್ರೆ ಎಂತಾಗತ್ತೆ ಅಂತೆಲ್ಲ ಜೋರಾಗಿ ಆಕ್ರೋಶ ಆಕ್ಷೇಪ ಮಾಡಿದರು. ಅದಕ್ಕೆ ಅವರು ಈರುವರೆಗೆ ಶಾಪ ಕೊಟ್ಟಿದ್ದಾನೆ, ಒಬ್ಬಳಿಗೆ ಕ್ಷಯರೋಗ ಬರಲಿ ಮತ್ತೊಬ್ಬಳಿಗೆ ಕುಷ್ಠರೋಗ ಬರಲಿ ಅಂತ. ನಾವು ಪೀಡಿತರೀಗ, ನೀನು ರಕ್ಷಣೆ ಮಾಡಬೇಕು ಅಂತ. ಸರಿ ಅಂತೇಳಿ ರಕ್ಷಣೆ ಮಾಡಿದ. ಅವನ ಮೇಲೆ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ನಿಂತಾಗ ರಕ್ಕಸನಿಗೆ ಗೊತ್ತಾಯಿತು. ಆದರೆ ಇವಳನ್ನು ಹಿಡಿದಾಯ್ತವ, ಹಿಡಿಬೇಕು ಅಂತ ಹೇಳಿದ್ದು ಶಾಪ, ಹಿಡ್ಕೊಂಡಿದ್ದಾನೆ. ಈಗ ಹಿಡಿದ ತಕ್ಷಣ ಇವನ ಅಸ್ತ್ರಕ್ಕೆ ಬೆದರಿ ಯೋಚನೆ ಮಾಡಿದ್ದಾನೆ, ಅವನಿಗೆ ರಾಕ್ಷಸ ವೇಷ ಹೋಗಿದೆ, ಶಾಪ ನಿಂತಿದೆ. ಅವನೂ ರಾಕ್ಷಸ ಶಾಪದಿಂದ ಬಲಿಯಾದವನಂತೆ. ಎಂಥದಕ್ಕೆ ಮಾರೆ ನಿನಗೆ ರಾಕ್ಷಸ ವೇಷ ಕೇಳಿದ? ನಾನು ಇಂದಿವರಾಕ್ಷ, ನಾನೇ ವಿದ್ಯಾಧರ ಅಂತಾನೆ. ನಾನು ಬ್ರಹ್ಮಮಿತ್ರ ಎನ್ನತಕ್ಕ ಒಬ್ಬನಲ್ಲಿ ಆಯುರ್ವೇದವನು ತಜ್ಞ, ಅಷ್ಟಾಂಗ ಆಯುರ್ವೇದ ಗೊತ್ತಿತ್ತು ಅವನಿಗೆ. ನಾನು ಅದನ್ನು ಕಲಿಬೇಕು ಅಂತ ಹೋದೆ, ಅವನು ಹೇಳಿಕೊಟ್ಟಿಲ್ಲ. ನಾನೇನು ಮಾಡಿದೆ, ಅವನು ಶಿಷ್ಯರಿಗೆ ಪಾಠ ಮಾಡುವಾಗ ನಾನು ಕದ್ದು ಕೇಳಿಕೊಂಡೆ ಅಂತರ್ಧಾನನಾಗಿ. ನಾನು ಇದ್ದದವ್ರಿಗೆ ಗೊತ್ತಿಲ್ಲ, ಕುರ್ಚಿ ಕಾಲಿಯಲ್ಲಿ ನಾನು ಕೂತಿದ್ದೆ ಪ್ರೇತದಾಗಿ. ಯಾರಿಗೊತ್ತು, ಯಾರಿರ್ತಾರೆ ಖಾಲಿ ಕುರ್ಚಿ ಬಿಡಬಾರ್ದು ಹೇಳೋದಕ್ಕೆ ಕೆಲವೊಮ್ಮೆ, ಯಾರಾದರೂ ಪಕ್ಕದಲ್ಲಿ ಬಂದು ಕೂತ್ರೆ ಅಂತ. ಮತ್ತು ಅವರೊಟ್ಟಿಗೆ ಹೋಗಿಬಿಟ್ರೆ ಚೀಲದಲ್ಲಿ ಅಮೂರ್ತವಾಗಿರುತ್ತಲ್ಲ. ನಾನಾಗಿ ಕೂತಿದ್ದೆ, 8 ತಿಂಗಳು ಕಲಿತು ಬಿಟ್ಟೆ ಪಾಠ ಪೂರ. ನೋಡಿ, ಒಂದೊಂದು ಅಂಗಕ್ಕೆ ಒಂದೊಂದು ತಿಂಗಳಲ್ಲಿ ಪಾಠ. ಇವತ್ತು ಸಿಲೆಬಸ್ಸಿನ ಕತೆ ಅಂತ ನೋಡಿ,
ಇಡೀ ಆಯುರ್ವೇದ ಅಷ್ಟಾಂಗ ಕಲಿಬೇಕಾದ್ರೆ 8 ಜನ್ಮ ಆದರೂ ಇಲ್ಲ ಪಾಠ ಆಗಲಿಕ್ಕೆ ನಮಗೆ. ಎಲ್ಲದರಲ್ಲಿ ಚೂರು ಚೂರು ಚಾರು ಚೂರು ಹೇಳಿಕೊಡೋದು 4 ಗೆರೆ, ಅದು ಓದಲಿಕ್ಕೂ ದಶರಾಮಶರ ಓದಿ ಸಾಯಲಿಕ್ಕೆ. ಯಾವ ಸಂಹಿತೆಯೂ ಪೂರ ಟೆಸ್ಟ್ ಇಲ್ಲ, ಯಾವ ಒಂದು ವಸ್ತುವಿನದ್ದು ಪೂರ ವೈದ್ಯ ಗೊತ್ತಿಲ್ಲ ನಮಗೆ. ಹುಣಸೆ ಬೀಜ ಇಟ್ಟುಕೊಳ್ಳುವ ಏನೆಲ್ಲ ಮಾಡಲಿಕ್ಕೆ ಬರ್ತದೆ ಹೇಳಿದರೆ ಹುರಿದು ತಿನ್ನಿಕ್ಕೊಂದು ಬಿಟ್ಟರೆ ಮತ್ತೆಂತ ಗೊತ್ತಿಲ್ಲ ನಮಗೆ ಹುಣಸೆ ಬೀಜದಲ್ಲಿ. ಎಷ್ಟೆಲ್ಲ ಅದ್ಭುತವಾದ ಕಸರತ್ತು ಹೇಳಿಕೊಡ್ತಾರೆ ಅವರು, ಏನೆಲ್ಲ ಮಾಡಲಿಕ್ಕೆಲ್ಲ ಆಗತ್ತೆ ಅಂತ. ಏನು ವೈಭವ! ಒಂದು ಅದೇ ಹೇಳಿ, ಏಕಂಚ ತತ್ವಜ್ಞಾತ ವಿನಾ ಸರ್ವಜ್ಞತ ಅನ್ನರ ಅಂತ ಆಚಾರ್ಯ ಹೇಳಿದ್ದಕ್ಕೆ ಒಂದು ವಿಷಯ ಪೂರ ಗೊತ್ತಾಗಬೇಕಾ, ಇಡೀ ಬ್ರಹ್ಮಾಂಡವನ್ನು ನೀವು ಕದ್ದಿರಬೇಕಾಗ್ತದೆ ಅಂತ, ಅಷ್ಟು ವಿಷಯ ಇರುತ್ತೆ ಅಂತ. ಬಹಳ ಚೆನ್ನಾಗಿತ್ತು. ಇವನಿಗೆ ಕಲಿತು ಬಿಟ್ಟ ನಗು ಬಂತಂತೆ. ಅವ ಹೇಳುದು, ನಾನು ನಗು ನೋಡಿ ಅವನಿಗೆ ಗೊತ್ತಾಯಿತು ಬ್ರಹ್ಮಮಿತ್ರನಿಗೆ. ಯೋಚನೆ ಮಾಡಿ ನಿಂತ, ನಾನು ಕದ್ದು ಕಲಿತದ್ದು ವಿಷಯ ಗೊತ್ತಾಗಿ ನೀನು ರಕ್ಕಸನಾಗು ಅಂತ ಹೇಳಿಬಿಟ್ಟ. 7 ದಿನದೊಳಗೆ ನೀನು ರಕ್ಕಸನಾಗ್ತಿ ಅಂದ. ನಾನು ರಕ್ಕಸನಾದೆ. ಆಗೋ ಮುಂಚೆ ಅವನಲ್ಲಿ ಬೊಬ್ಬೆ ಹೊಡೆದೆ. ದಮ್ಮಯ್ಯ, ವಿದ್ಯೆಗೋಸ್ಕರ ಮಾಡಿದ ಅನ್ಯಾಯ, ಹಾಗಾಗಿ ಕ್ಷಮಿಸಬೇಕು, ಹಾಗೆಲ್ಲ ಹೇಳಬಾರ್ದು. ಆಯಿತು, ಕ್ಷಮೆ ಇದೆ. ನೀನು ನಿನ್ನ ಮಗಳನ್ನೇ ತಿನ್ನಲಿಕ್ಕೆ ಹೋದಾಗ ನಿನಗೆ ಜಾತಿ ಸ್ಮರ, ಹಿಂದಿನ ಜನ್ಮ ನೆನಪಾಗಿ, ನೀನು ಮಾಡುವ ಅನ್ಯಾಯ ನೆನಪಾಗಿ ನಿನಗೆ ಮತ್ತೆ ಮೋಕ್ಷ ಆಗತ್ತೆ ಅಂತ ಹೇಳಿದ್ದಾನೆ. ಈಗ ನಾನು ಮಗಳನ್ನೇ ತಿನ್ನಲಿಕ್ಕೆ ಬಂದಿದ್ದೇನೆ ನೋಡಿ. ರಕ್ಕಸರ ಕತೆ ನೋಡಿ, ಯಾರು ಏನು ಗೊತ್ತಾಗ್ತಾನೆ. ಏನೋ ಇವಳನ್ನು ತಿನ್ನಲಿಕ್ಕೆ ಬಂದಾಗ ನನಗೆ ನಿನ್ನ ಸ್ಪರ್ಶದಿಂದ, ಹತ್ತಿರದಿಂದ, ಅಸ್ತ್ರದ ಗೌರವದಿಂದ ಜನ್ಮ ಕಳೆದೋಗಿದೆ, ಗೊತ್ತಾಗಿದೆ, ಅಸುರನ ವೇಷ ಹೋಗಿದೆ ಅಂತಾನೆ. ಖುಷಿಯಲ್ಲಿ ಮನೋರಮೆಯನ್ನು ಮದುವೆ ಮಾಡಿ ಕೊಡ್ತಾನೆ ಸರೋಚಿಷಿಗೆ. ಆಗ ಅವನಿಗೆ ಬಂದ ಅಷ್ಟಾಂಗ ಆಯುರ್ವೇದ ವಿದ್ಯೆಯನ್ನು ಹೇಳಿಕೊಡ್ತಾನೆ. ಬರುವ ರೀತಿ ನೋಡಿ ಎಲ್ಲ, ಕೆಲವೊಮ್ಮೆ ಹೀಗೆಲ್ಲ ಇರುತ್ತೆ. ಅಸ್ತ್ರಗಳ ರಾಶಿ ಅವಳು ಹೇಳಿಕೊಟ್ಲು, ಆಯುರ್ವೇದವನ್ನು ನೀನು ತಿಳಿಸಿಕೊಟ್ಟ. ಆ ಮದ್ದಿನ ಪ್ರಭಾವದಿಂದ ಇವರಿಬ್ಬರನ್ನು ಸರಿ ಮಾಡಿ ಮನೋರಮೆ ಜೊತೆಯಲ್ಲಿ ಇವ ಬಂದಾಗ ಅವಳು ಹೇಳ್ತಾಳೆ, ಹೆಂಡತಿ, ನನ್ನ ಸಖಿಯರಿಬ್ಬರಿದ್ದಾರೆ, 2 ರೋಗಗ್ರಸ್ತರೀಗ ಅಂತ. ಸರಿ ಅಂತ ಮದ್ದು ಮಾಡಿ ಇಬ್ಬರನ್ನು ರೋಗವನ್ನು ಪರಿಹಾರ ಮಾಡ್ತಾನೆ. ರೋಗ ಪರಿಹಾರ ಮಾಡಿದಾಗ ಅವಳು ಹೇಳ್ತಾಳೆ, ವಿಭಾವರಿ, ನಾನು ವಿದ್ಯಾಧರೆ, ನನ್ನನ್ನು ಮದುವೆ ಆಗಬೇಕು ಅಂತ. ನನ್ನಲ್ಲಿ ಎಲ್ಲ ಪ್ರಾಣಿಗಳು ಮಾತಾಡುವ ಭಾಷೆ ನನ್ನಲ್ಲಿ ಉಂಟಾನೆ, ಸರ್ವಭೂತ ಋತಜ್ಞಾಹಂ. ಸರಿ ಅಂತೇಳಿ ಅದನ್ನು ತಿಳಿಸಿಕೊಡ್ತಾಳೆ. ನೋಡಿ, ಅವನೊಬ್ಬನೇ ತಿಳಿದದ್ದಲ್ಲ ರಾಜ, ಇವನು ತಿಳ್ಕೊಂಡಿದ್ದಾನೆ ನೋಡಿ ಸರೋಜಿಷ್. ಯಾರು ಏನೇನು ಮಾತಾಡ್ತಾರೆ ನಮಗೆ ಗೊತ್ತಾದರೆ ಎಷ್ಟು ಖುಷಿ ಇರ್ತದಲ್ಲ. ಮತ್ತೆ ನೋಡಿ ಇವನ ಖುಷಿ ಏನಾಯಿತು ಅಂತ. ಹಾಗಾಗಿ ಇವನಿಗೆ ಭೂತಗಳ ಎಲ್ಲ ಪ್ರಾಣಿಗಳ ಮಾತು ಅರ್ಥ ಆಗ್ತಾ ಇತ್ತು, ಅದನ್ನು ಹೇಳಿಕೊಟ್ಟಿದ್ದಾಳೆ. ಇನ್ನೊಬ್ಬಳು ಕಲಾವತಿ, ಅವಳು ಕತೆ ಹೇಳ್ತಾಳೆ, ನಾನು ಪಾರ ಋಷಿಯ ಮಗಳು, ಅವನಿಗೆ ಪುಂಜಿಕಸ್ಥಲ ಅಂತ ಅಪ್ಸರ ಇಲ್ಲ ನಾನು ಹುಟ್ಟಿದ್ದೇನೆ. ನನ್ನನ್ನು ಒಬ್ಬ ಅಸುರ, ಅಸುರ ಕೇಳಿದ, ನನ್ನ ಕೊಟ್ಟು ಮದುವೆ ಮಾಡು ಅಂತ ಅಪ್ಪನ ಹತ್ರ. ಅಪ್ಪ ಕೊಡಲಿಲ್ಲ. ಅದಕ್ಕೆ ಅಪ್ಪನನ್ನೇ ತಿಂದಾಕಿದ್ದಾನವ. ನೋಡಿ, ಕೊಡದಿದ್ದು ಇಂಥವರಿದ್ದಾರೆ. ಹಾಗಾಗಿ ನಾನು ಮತ್ತೆ ಗತಿ ಇಲ್ಲದೆ ಇವಳ ಜೊತೆಯಲ್ಲಿ ಸಖಿಯಾಗಿ ಬಂದಿದ್ದೇನೆ, ನನ್ನನ್ನು ಮದುವೆ ಆಗಿಬಿಡು ಅಂತ. ನನ್ನಲ್ಲಿ ಪದ್ಮಿನಿ ವಿದ್ಯೆ ಇದೆ, ಸಂಪತ್ತಿನ ಕೊಪ್ಪರಿಗೆಯನ್ನು ನೋಡುವ ಕತೆ. ಇದೆಲ್ಲ ಹೇಳಿ ಕೊಡಬಾರ್ದು, ಇವತ್ತೆಲ್ಲ ಅಗಿತಾ ಇರ್ತಾನೆ. ನನಗೆ ನಿಧಿಯಲ್ಲಿದೆ ಅಂತ ಗೊತ್ತಿದೆ, ನಿಧಿಯೆಲ್ಲ ಸಿಗುತ್ತೆ ನನ್ನ ಕಣ್ಣಿಗೆ. ಹಾಗಾಗಿ ನಿಧಿ ಸಮೇತ ವಿದ್ಯೆಯ ಜೊತೆಯಲ್ಲಿ ಆಕೆಯು ಮದುವೆ ಆಗ್ತಾಳೆ. ಹಾಗೆ 3 ಜನರ ಜೊತೆಯಲ್ಲಿ ಸರೋಜಿ ಬೇಟೆ ಆಡ್ತಾ ಇರ್ತಾನೆ, ಕಾಡು ತಿರುಗ್ತಾ ಇರ್ತಾನೆ, 3 ಮಕ್ಕಳನ್ನು ಬೇರೆ ಪಡಿತಾನೆ, 3 ಪುರವನ್ನು ಕೊಡ್ತಾನೆ. ಅಲ್ಲಿ ಕಾಡಿನ ದೇವತೆ ಒಂದು ಮೃಗೀಯ ರೂಪದಲ್ಲಿ, ಜಿಂಕೆಯ ರೂಪದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಇವ ಬಾಣ ಹೊಡೆದಾಗ, ವರಾಹಕ್ಕೆ ಬಾಣ ಬಿಟ್ಟಾಗ ಅವಳು ಹೇಳ್ತಾಳೆ, ಅದಕ್ಕೆ ಬಿಡಬೇಡ, ನನ್ನ ಮೇಲೆ ಬಿಡು. ಯಾಕೆ ಕೇಳುತ್ತೆ, ನೀನೇನು ಅನ್ಯಾಯ ಮಾಡಿಕೊಂಡಿದ್ದು? ಇಲ್ಲ, ನಾನು ನಿನ್ನ ಮೇಲೆ ಅನುರಾಗ ಇದೆ ನನಗೆ, ಒಂದೋ ಮದುವೆ ಆಗು, ಇಲ್ಲ ಹೊಡೆದಾಕು. ಇಲ್ಲ, ಮದುವೆ ಆಗ್ತೇನೆ ಅಂದ. ನಿನ್ನನ್ನು ಮದುವೆ ಆಗೋದೇನು ಜಿಂಕೆಯನ್ನು ಕೇಳ್ತಾನೆ. ನೀನು ಮುಟ್ಟೊಮ್ಮೆ ಅಂತಾನೆ. ಮುಟ್ಟಿದ ತಕ್ಷಣ ಅವಳು ಹೆಣ್ಣಾಗಿ ಬರ್ತಾಳೆ. ಕಾಡಿನ ದೇವತೆ, ಅವಳಲ್ಲಿ ಹುಟ್ಟಿದವನೇ ಸಾರೋಚಿಷ. ಈ ಮನ್ವಂತರ ಸಿಗಬೇಕಾದ್ರೆ ನಮಗೆ ಎಷ್ಟುದ್ದ ಕತೆ ಕೇಳಬೇಕು ನೋಡಿ. ಕತೆ ಅಂತೂ ಕೇಳಿ ಆಯಿತು, ವ್ಯಕ್ತಿಗಳು ಯಾರೋ ನೆನಪೇ ಆಗೋದಿಲ್ಲ ಮತ್ತೆ ಹೇಳಲಿಕ್ಕೆ ಹೋದರೆ. ಅದಕ್ಕೆ ನಾನು ಯಾರನ್ನೆಲ್ಲ ನೆನಪು ಮಾಡಿಸುವುದಿಲ್ಲ. ಅದು ಹೇಳಲಿಕ್ಕೆ ಹೋದರೆ ದೇವಗುಖ್ಯ ತಿಂಗಳು ದೊಡ್ಡ ಗುಖ್ಯ ಇದು, ಸ್ತ್ರೀಗುಖ್ಯಗಳು, ಇವರೆಲ್ಲ ಯಾರೆಲ್ಲ ಎಲ್ಲಿಂದ ಹೇಗೆಲ್ಲ ಬಂದಿದ್ದಾರೆ, ಹೇಗಿರ್ತಾನೆ, ಇದೆಲ್ಲ ದೊಡ್ಡ ಪ್ರಮೇಯಗಳ ರಾಶಿ ಎಷ್ಟು ಜೋರಿರ್ತದೆ ಅಂತ. ನಾವು ಹೇಳಲಿಕ್ಕೇನು ಹೇಳಿಬಿಡ್ತೇವೆ, ಎಲ್ಲ ಮನ್ನೊಂದಲ ಹೆಸರು ಹಾಗೀಗೆ ಅಂತ. ಯಾಕೆ ಬಂದರು, ಎಲ್ಲಿ ಬಂದರು, ಏನು ಬಂದರು ಹುಡುಕುವುದೇ ಉಂಟಲ್ಲ ಒಂದು ದೊಡ್ಡ ಸಾಹಸ ಲೆಕ್ಕದಲ್ಲಿ. ಬಹಳ ದೂರಿಯಾದಂಥ ಕತೆ, ಬಹಳ ಚಂದವಾದ ಕತೆ. ಅದ್ರಲ್ಲಿ ಇಷ್ಟು ಹೇಳಿ ನಿಲ್ಲಿಸ್ತಿದ್ರೆ ಚೆನ್ನಾಗ್ಲಿಕ್ಕಿಲ್ಲ. ಇವ ಮತ್ತು ಗಮ್ಮತ್ತಲ್ಲೇ ಇದ್ದಾನೆ, ದೇವತೆ ತಾನೆ. ಹಾಗಾಗಿ ಒಂದು ಕಡೆ ಹಂಸ ಮಾತಾಡತ್ತೆ. ಬೇರೆ ಹಂಸಿಗಳು ಓಡಿ ಬಂದಾಗ, ಹೋಗಿರೋ ಯಾಕೆ, ನಾನು ಸರೋಚಿ ಅಂತೆ ಅಲ್ಲ, ಆರಾಮವಾಗಿ ಕಾಮನೆಗಳಲ್ಲಿ ಬದುಕಿರಲಿಕ್ಕೆ ನಾವು ತ್ಯಾಗಿಗಳು ಹೇಳ್ತಾವೆ. ಇನ್ನು ಹೊಡೆದಾಗತ್ತೆ ಅವಳು ಮಾತಾಡಿದ್ದು. ಇನ್ನೊಂದು ಸತಿ ನೋಡಿದರೆ ಜಿಂಕೆಗಳ ಕೂಟದಲ್ಲಿ ಅದು ಜಿಂಕೆ ಹಾಗೆ ಹೇಳ್ತದೆ, ನಾನೀಗ ವೃದ್ಧನಿದ್ದೇನೆ,
ನಾನು ತ್ಯಾಗದಲ್ಲಿ ಕೂತಿದ್ದೇನೆ, ಸ್ವರೋಚಿಯಂತೆ ಯಾವತ್ತೂ ಮೆರೆಯುತ್ತಾ ಕೂತ್ಕೊಳ್ಳೋದಿಲ್ಲ ಹೇಳಿಬಿಟ್ಟ. ಹೊಡೆಯಿತು ಮತ್ತೆ. ಅಂದರೆ ಸರ್ವಭೂತ ವೃತನಾದರೆ ನಮಗೂ ಅಪಾಯ ಹೇಗೆ ಅಂದರೆ ಅವರೆಲ್ಲ ಮಾತಾಡೋದು, ಅವರೆಲ್ಲ ನಮ್ಮನ್ನು ಮಾಡಿರ್ತಾರೆ ಬೆಟ್ಟು, ಹೀಗೆ ಹಾಗೆ ಅಂತ. ನಮಗೆ ಹಲ್ಲಿ ಕೂಗಿದ್ರು ಗೊತ್ತಾಗೋದಿಲ್ಲ, ಕಾಗಿ ಬೊಬ್ಬೆ ಹೊಡೆದ್ರು ಅರ್ಥ ಆಗೋದಿಲ್ಲ. ಯಾಕೆ ಅವುಗಳು ಹೇಳಿದ್ದು ನಮ್ಮನ್ನೇ, ನಮ್ಮ ಹೆಸರು ಹೇಳಿ ಬೊಬ್ಬೆ ಹೊಡೆದದ್ದು. ನಮಗೆ ಗೊತ್ತಾಗದಿರೋದು ಕಾಕ ಹೇಳಿತು ಅಂತ ಬಾಯಿ ಮುಚ್ಚುತ್ತೇವೆ ನಾವು. ಅದೆಲ್ಲ ಭಾಷೆ ಗೊತ್ತಾದರೆ ನಾವು ಇಲ್ಲಿಂದ ಪದರಾಡಿ ಯಾವತ್ತೂ ಆಗಿರ್ತೇವೆ. ನಮ್ಮ ಮೋಸ, ನಮ್ಮ ಲಂಚ, ನಮ್ಮ ಅನ್ಯಾಯ ಎಲ್ಲ ಅದು ಬಾಯಿ ಬಿಟ್ಟು ಹೇಳ್ತಾ ಉಂಟು ಇನ್ನೊಬ್ಬರಿಗೆ ಗೊತ್ತಾಗಿರುವಾಗೆ. ನಮಗದು ಕೇಳಿಬಿಟ್ರೆ ಅಯ್ಯೋ ಆಗ್ತದೆ. ನಮಗೇನು ಗೊತ್ತಿಲ್ಲ ಅಂತ ಕೂತಿದ್ದೇವೆ. ನಿಜವಾಗಿ ಎಲ್ಲ ಪ್ರಾಣಿಗಳ ಭಾಷೆಯನ್ನು ಕಲಿತು ಬರುವ ಈ ಬದುಕು ಎಷ್ಟು ಹಾಳು ಅರ್ಥ ಆಗುತ್ತೆ ಆಗ ನಮ್ಮದು. ಅವುಗಳೆಷ್ಟು ಚೇಷ್ಟೆ ಮಾಡುತ್ತೆ. ನಾವು ಮಂಗ ಅಂತ ಕರೆದಾಗೆ ಮಂಗ ನಮ್ಮನ್ನು ಮನುಷ್ಯ ಅಂತೇಳಿ ಕರೀದಿಲ್ಲ, ಮತ್ತೆ ನಮ್ಮನ್ನು ಪರಮ ಹೇಸಿಗೆಯನ್ನು ಹೇಳಿತದೆ, ಗುರುತಿಸ್ತದೆ. ಲೋಭಿಯನ್ನಾಗಿಯೋ ಮೋಹಿಯನ್ನಾಗಿಯೋ ಕಪಟಿಯನ್ನಾಗಿಯೋ ಹೇಳ್ತದೆ. ಅರ್ಥ ಆಗಬೇಕು ನಮಗೆ. ಅದು ನಾವು ಮಂಗ ಅಥವಾ ನರಿ ಎಲ್ಲ ಕರೆಯುವುದಕ್ಕಿಂತ ಜಾಸ್ತಿ ನಮ್ಮನ್ನು ಅವ್ರು ಗುರುತಿಸ್ತಾವೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವೆಷ್ಟು ಹಾಳಾಗಿದ್ದೇವೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಭಾಷೆ ಇದೆಲ್ಲ ಗೊತ್ತಿದ್ರೆ ಏನಾಗುತ್ತೆ ಹೇಳಿ, ಅವನಿಗೆ ಅಪಾಯವನ್ನು ಕೊಟ್ಟಿತು. ಜಾನುಶ್ರುತಿ ಇದ್ದಾಗೆ ಎಚ್ಚರವನ್ನು ಕೊಡಲಿಕ್ಕೆ ಇತರ ಪ್ರಾಣಿಗಳ ಭಾಷೆ ಬೇಕು ಅಂತ. ಹೀಗೆ ಬಹಳ ದೊಡ್ಡದಾಗಿ ಚಿತ್ರವರು ಕರ್ಮರಚನಂ ಮನು ಪ್ರಧಾನ ಮನುಗಳ ಬಿತ್ತರದಲ್ಲಿ ಅವರಿಗೆಲ್ಲ ಆ ಸಂಪತ್ತು ಬರಬೇಕಾದರೆ ರುದ್ರನಿಂದ ಸ್ವಯಂಭುವನಿಗೆ, ಸ್ವಯಂಭುವನಿಂದ ವಸಿಷ್ಠನಿಗೆ, ವಸಿಷ್ಠನಿಂದ ಈ ಗಂಧರ್ವರಿಗೆ ಈ ಎಲ್ಲ ವಿದ್ಯೆಗಳು ಪ್ರಧಾನ ಆಗುವುದು. ಯಾವುದೇ ವಿದ್ಯೆಗಳಿರಲಿ ಅದರ ಮೂಲಗಳು. ಅದನ್ನು ಕೊನೆಗೆ ನಾವು ಹೇಳ್ತೇವೆ ಸ್ವಯಂಭುವೇ ಬ್ರಹ್ಮಣೇ ನಮಃ ಅಂತ. ವಿದ್ಯೆಯ ವಂಶ ಬ್ರಾಹ್ಮಣ ಅಂತಿದೆ. ಕೊನೆ ಯಾರು ಕೇಳಿದರೆ ಅವನೇ ಅಲ್ಲಿ ಹೋಗುತ್ತೆ. ಬ್ರಹ್ಮ ಹೇಳಿಕೊಟ್ಟ ಸ್ವಯಂಭುವರೆಲ್ಲ ಕಲಿತು ಬಂದ ವಿದ್ಯೆಗಳಿವು ಅಂತ. ಹಾಗಾಗಿ ಅಂತಹ ಮನುಗಳನ್ನೆಲ್ಲ ರಚನೆ ಮಾಡಿದ ಬ್ರಹ್ಮನ ಈ ಸೃಷ್ಟಿಯ ವೈಖರಿ ಎಷ್ಟು ಅದ್ಭುತ ಅಂತ ರಮೆಗೆ ವಂದಿಸುತ್ತಾ, ಇವತ್ತಂತೂ ಶ್ರಾವಣದ ಸಮಯ, ಮಹಾಲಕ್ಷ್ಮಿಯ ಚಿಂತನೆಗೆ ಅವಕಾಶ. ನಾಳೆ ಅಂತೂ ವರಮಹಾಲಕ್ಷ್ಮಿಯ, ನಾಳೆ ನಾಡದ್ದು ವ್ರತದ ವಿಶೇಷವಾದ ದಿನಗಳು. ಹಾಗಾಗಿ ಅಂತಹ ಮಹಾಲಕ್ಷ್ಮಿಯ ವೈಭವಕ್ಕೆ ಮತ್ತೆ ಮಣಿಯುತ್ತಾ ಮಾತು ಮುಗಿಸ್ತೇನೆ. ಮತ್ತು ನಾಳೆ ಚಿಂತನೆ ನಡೆಸುವ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.